ಓದಿಸುತ್ತ ಜನರ ಪ್ರೇರಾಮತಿ ಗಳಿಸಿರುವ ಸಾಧುಗಳಿಗೆ ಮಣಿಯುವೆನೋ, ಸಾಧುಗಳಿಗೆ ಮಣಿಯುವೆನು. ನಿಜವನ್ನರಿಸುವ ಹಿರಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋರ್ವ ಮೊಳಗಿಸುವ ಸುರರಿಗೆ ನಿತ್ಯ ನಮಿಸುವೆನೋ, ಸುರರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋರಾಜೆ ಸುಂದರನಾಗಿ ಕೈಲಾಸಿ ಜಗಿಸಿದ್ದ ಸಿದ್ಧರುಣರಿಗೆ ಮತವಂತೆ, ಸಿದ್ಧರುಣರಿಗೆ ಮತವಂತೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನಕ್ಕೆ ಮತನಕ ಬಾಳ ಕೂತಲಿಪ್ಪರೆ ಶಾಂತನೆಂಬುವ ನದಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕವೂ ಬಾಳ ಕೇಳಲು ಬೇಕು ಪ್ರೇರ ಎಂಬ ಶಾಸ್ತ್ರವನ್ನು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಅಡಿದಾವರಿಗೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ತತ್ಸ್ವರೂಪಿಗಳೇ ಆಗಿದ್ದು ನಮಗೆಲ್ಲ ನಿತ್ಯವೂ ನಿಜಬೋಧೆಯನ್ನು ನೀಡುವಂಥ, ಅಂದರೆ ಜ್ಞಾನಿಗೆ ಬಾಗು ಜ್ಞಾನವಂತನಾಗು, ಆ ಜ್ಞಾನದಿಂದ ನಿನ್ನ ಅಜ್ಞಾನ ತಮವನ್ನು ನೀಗು ಅಂತ ಹೇಳಿ ದಾಸರು ಹೇಳಿದಂತೆ ಜ್ಞಾನಿಗಳಾದಂಥ ಬಸವಾನಂದರಿಗೆ ಅವರು ಬಾಗಿ ಅವರಿಂದ ಜ್ಞಾನವನ್ನು ತಿಳಿದುಕೊಂಡು ಅದೇ ಜ್ಞಾನದಿಂದ ಮತ್ತೆ ಮತ್ತೆ ನಿಮಗೆಲ್ಲ ಆ ಜ್ಞಾನವನ್ನು ಹಂಚಿಕೊಳ್ಳುತ್ತಿರುವಂಥ ಸದ್ಗುರು ಅಭಿನವ ನಿಜಗುಣ ಗುರುಗಳ ಪಾದಾರವಿಂದಕ್ಕೆ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರರಿಗೆ ನನ್ನ ಅನಂತ ಅನಂತ ವಂದನೆಗಳು. ಅದೇ ಶ್ರೀಮದ್ ಭಗವದ್ಗೀತಾ. ಗೀತಾ ಅಂದರೆ ತ್ಯಾಗಿ. ತ್ಯಾಗಿ ಅಂದ್ರೇನು? ತ್ಯಾಗ ಮಾಡೋದ್ರಿಂದ, ವಿರತಿ ಬಲಿಯೋದ್ರಿಂದ ಜ್ಞಾನ ಉತ್ಪತ್ತಿ ಆಗ್ತದೆ. ಮೋಹ ನಷ್ಟ ಮಾಡ್ಕೋಬೇಕು. ಸ್ಮೃತಿ ಅಂದರೆ ನಾನು ಯಾರೆನ್ನುವಂಥ ವಿಚಾರ ಇಟ್ಟುಕೊಂಡು ಅರಿವುಳ್ಳು ನಾನು ಮಾನವನಾಗಿ ಬಿಟ್ಟು ಬಂದಿದ್ದೇನು, ನನ್ನ ಕರ್ತವ್ಯವೇನು, ಆರು ನಾನೆಂದು ವಿಚಾರಿಸುವುದು, ತಳುವದೆ ಮಾಡಬಹುದಾವುದು ಭವಹರಣ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ತಿಳ್ಕೊಂಡು ಆ ಒಂದು ನಿಜವಾದ ಜ್ಞಾನವನ್ನು ಅರಿಯಲಿಕ್ಕೆ ಅರ್ಜುನ್ಗೆ ಹಿಡಿದಂಥ ಮೋಹ, ಆಸೆ, ತನ್ನ ಬಂಧು ಬಳಗದವ್ರ ಜೋಡಿ ಯುದ್ಧ ಮಾಡಬಾರ್ದು, ಅವ ಆದರ್ಶನೇ ಇರ್ತಾನೋ, ಕೃಷ್ಣನ ಶಿಷ್ಯನೂ ಹೌದು, ಸಖನೂ ಹೌದು, ಭಾವಮೈದ್ನು ಅಂತೇವಲ್ಲ, ಹಿಂಗೆಲ್ಲ ಇದ್ದಾಗೇನು ಅವನಿಗೆ ಗುರುಗಳಾದಂಥವ್ರಿಗೆ, ದೊಡ್ಡವರಿಗೆ, ಅಜ್ಜಗ ಅಮ್ಮ ಇವರೆಲ್ಲರಿಗೂ ಜೋಡಿ ನಾನು ಯುದ್ಧ ಮಾಡಿ ಏನು ಸಾಧನೆ ಮಾಡೋದಿದೆ, ಬೇಕಾದ್ರೆ ಅವ್ರು ನನ್ನೇ ಕೊಂದು ಹೋಗಲಿ, ನನಗೆ ಸಂತೋಷ ಇದೆ, ನಾನು ಯುದ್ಧ ಮಾಡೋದಿಲ್ಲ ಅಂಥೇಳಿ ತನ್ನ ಧನುಷ್ಯವನ್ನು ಕೆಳಗಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅದೇ ಈಗ ನುಡಿ ಬಂದದಲ್ಲಿ 4ನೇ ಸೂತ್ರದಲ್ಲಿ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ಸಂಭವಾಮಿ ಯುಗೆ ಯುಗೆ. ಹಾಗೆ ಇದೊಂದು ಶ್ಲೋಕವನ್ನು ಪ್ರತಿಯೊಂದು ವೇದದಲ್ಲಿ ಎಲ್ಲ ವಿಚಾರದಲ್ಲಿ ಸಂತರು ಶರಣರು ಹೇಳ್ಕೊಂತ ಬಂದ್ದಾರೆ. ಪರಮಾತ್ಮ ಯಾವಾಗ ಲೋಕದಲ್ಲಿ ಭೂಲೋಕದಲ್ಲಿ
ಅಧರ್ಮನೋದು ತಾಂಡವ ಆಡ್ತಿರ್ತೋ ಆ ಅಧರ್ಮವನ್ನು ತುಳಿದು ಧರ್ಮ ಸಂಸ್ಥಾಪನಾರ್ಥವಾಗಿ ನಾನು ಭೂಮಿಗೆ ಯಾವುದೇ ಒಂದು ರೂಪದಿಂದ ಅವತಾರವನ್ನು ತಾಳಿ ಬಂದು ಅದನ್ನು ನಾನು ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡ್ತೇನೆ ಅಂಥೇಳಿ ವಚನನ ಕೊಟ್ಟರು ಮೊದಲೇ. ಅದೇ ರೀತಿಯಾಗಿ 10 ಅವತಾರ ತಾಳ್ಯಾನ್ರ ಕೃಷ್ಣ ಪರಮಾತ್ಮ. ಯಾವ್ಯಾವ ಕಾಲಕ್ಕೆ ಯಾರ್ಯಾರ ರಾಕ್ಷಸರಿಂದ ಅಜ್ಞಾನ ಆಗಿತ್ತು, ಜಗತ್ತು ಕೆಟ್ಟಿತ್ತು, ಅದನ್ನು ಸರಿ ಮಾಡೋ ಸಲುವಾಗಿ ಕೂರ್ಮ, ಆಮೇಲೆ ಮಚ್ಚ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹಿಂಗೆ ನಡುವೆ 2 ಬಿಟ್ಟೆ 10 ಅವತಾರ ತಾಳಿ ಬಂದನ್ರ ಅವನು. 8ನೇ ಅವತಾರ ಕೃಷ್ಣ ಅವತಾರ. ಇದು ಪೂರ್ಣ ಅವತಾರ ಅಂತಾರೆ ಅವನು. ಕೆಲವೊಂದು ಹಿರಣ್ಯಕಶಿಪನ ಕೆಲವೊಂದು ರಾಕ್ಷಸರನ್ನು ಕೊಲ್ಲಕ್ಕ ಅರ್ಧ ಅವತಾರಗಳನ್ನು ತಾಳಿ ಆ ರಾಕ್ಷಸರನ್ನು ಸಂಹಾರ ಮಾಡಿ ಮತ್ತೆ ತನ್ನ ಅವತಾರ ಮುಗಿಸ್ಕೊಂಡಿದ್ದಿದೆ. ಈಗ ಬೇರೆ ರೀತಿಯಿಂದ ಬರೀ ರಾಕ್ಷಸರನ್ನು ಕೊಂದ ಅವರಲ್ಲಿರುವಂಥ ಅವಗುಣಗಳನ್ನು ನಾನು ಸಂಹಾರ ಮಾಡಲಿಲ್ಲ ಅವಾಗ. ಅದಕ್ಕೆ ಹಾಗೆ ಮಾಡೋದು ಬೇಡ, ಇದೊಂದು ವಿಶೇಷ ರೂಪದಿಂದ ನಾನು ಮಾನವ ರೂಪ ತಾಳಿ ಬಂದು ನಾನು ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡ್ತಾನೋ ಅಂತ ಹೇಳಿ ಬಂದಂಥ ದುಷ್ಟರಲ್ಲಿರುವಂಥ ಅಜ್ಞಾನವನ್ನು ಕಳೆದು ಅವರನ್ನು ತಿದ್ದೋದು, ಅವ್ರನ್ನ ಸುಜ್ಞಾನಿಗಳನ್ನಾಗಿ ಮಾಡೋದು, ಆ ರೀತಿ ಮಾಡೋಕ್ಕೆ ಒಂದು ವಿಶೇಷ ಅವತಾರ ತಾತಂತೇಳಿ ಸಿದ್ಧಾರೂಢರೇ ಆ ಪರಮಾತ್ಮನ ಅವತಾರ ಆಗಿ ಬಂದ ಹೇಳಿದರೆ. ಹಂಗೆ ಕೃಷ್ಣ ಪರಮಾತ್ಮ ಅಲ್ಲೇ ಅದೇ ರೀತಿಯಾಗಿ ಬಂದ ಅವತಾರ ತಾಳಿ ಈ ಪಾಂಡವರು ಕೌರವರು ಅನ್ನುವಂಥದ್ದು ಅನೇಕ ಮಂದಿ ರಾಕ್ಷಸರನ್ನು ಮೊದಲು ಕೊಂದಾನ್ರ. ಯಾರು? ಕೃಷ್ಣ. ಕಂಸ ಬಂತು, ಜರಾಸಂಧ, ಇವರೆಲ್ಲ ಬೇರೆ ಬೇರೆ ಅದಾರಲ್ರಿ. ಈ ರೀತಿಯಾಗಿ ಎಲ್ಲವನ್ನು ಮಾಡಿ ಅವನು ಪೂರ್ಣ ಅವತಾರ ತಾಳಿ ಧರ್ಮ ಸಂಸ್ಥಾಪನೆ ಮಾಡಿ ತನ್ನ ಅವತಾರವನ್ನು ಕೊನೆಗೊಳಿಸೋದೈತಿ. ಅದಕ್ಕೆ ಅವ ಹೇಳಿದಂತೆ ನಾನು ಧರ್ಮಕ್ಕೆ ಕುಂದು ಬಂದಾಗ, ಚ್ಯುತಿ ಬಂದಾಗ ನಾನು ಅವತಾರ ತಾಳಿ ಬರ್ತೇನೆ, ಮತ್ತೆ ರಕ್ಷಣೆ ಮಾಡ್ತಾನೆ ನಿಮ್ಮನ್ನು ಅಂತ ಹೇಳಿ ಭಕ್ತರಿಗೆ ಎಲ್ಲ ದೇವತೆಗಳಿಗೂ ಪ್ರಮಾಣ ಕೊಟ್ಟು ಹೇಳಿದ್ದಕ್ಕೆ ಅದೇ ರೀತಿಯಾಗಿ ಬಂದು ಆ ರೀತಿ ಅದೇ ಯದಾ ಅಂದರೆ ಅದೇ ಶ್ಲೋಕ ವಿಚಾರ ಮಾಡಿದಾಗ, ಎಲೆ ಅರ್ಜುನ, ಧರ್ಮಕ್ಕೆ ಚ್ಯುತಿ ಉಂಟಾದಾಗಲೆಲ್ಲ ಮತ್ತು ಅಧರ್ಮವು ಹೆಚ್ಚಾದಾಗಲೆಲ್ಲ ನಾನು ನನ್ನ ರೂಪವನ್ನು ರಚಿಸಿಕೊಳ್ಳುತ್ತೇನೆ. ನಾನೇ ನನ್ನ ರೂಪ ಅಂದರೆ ಯಾವ ರೀತಿ ಹೋದ್ರೆ, ಯಾವ ರೀತಿ ಭೂಲೋಕದಲ್ಲಿ ಹೋಗಿ ಅವ್ರನ್ನ ಸಂಹಾರ ಮಾಡಬೇಕು, ಅದನ್ನ ಅಜ್ಞಾನ ಹೋಗಲಾಡಿಸಬೇಕು ಅಂತೇಳಿ ತಿಳ್ಕೊಂಡು ನನ್ನ ರೂಪವನ್ನು ರಚಿಸಿಕೊಳ್ಳುತ್ತೇನೆ, ಅರ್ಥಾತ್ ಅವತಾರ ತಾಳುತ್ತೇನೆ, ಸಾಕಾರ ರೂಪದಿಂದ ಎಲ್ಲರಿಗೂ ಗೋಚರಿಸುತ್ತೇನೆ. ಪರಮಾತ್ಮ ಸಾಕಾರನೂ ಹೌದು, ನಿರಾಕಾರನೂ ಹೌದು. ಆದರೆ ಈಗ ಸಾಕಾರ ರೂಪದಿಂದ ಅಂದರೆ ಮಾನವ ಜನ್ಮವನ್ನು ತಾಳಿ ಯಾವುದೋ ಒಂದು ರೂಪದಿಂದ ಬಂದು ನಾನು ಭೂಲೋಕಲ್ಲಿರುವಂಥ ಅಜ್ಞಾನವನ್ನು ಕಳೀತೇನೆ ಅಂತೇಳಿ ಮಾತು ಕೊಟ್ಟಂತೆ ಇಲ್ಲೇ ಕೃಷ್ಣಾಗಿ ಬಂದು ನಾವು ಗೋಚರಿಸ್ತಾನೆ ಅಂತ ಹೇಳ್ಕೊಂತ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕೆ ನಾನು ಸಾಧು ಸತ್ಪುರುಷರನ್ನು ಉದ್ಧಾರ ಮಾಡುವುದಕ್ಕಾಗಿ, ದುಷ್ಕರ್ಮಿಗಳನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿಯೂ ಯುಗ ಯುಗಗಳಲ್ಲಿ ಅವತಾರ ತಾಳುತ್ತೇನೆ, ಮಾಡುತ್ತೇನೆ ಅಂಥೇಳಿ ಹೇಳ್ತಾ, ಅದಕ್ಕೆ ನಾನು ಈಗ ಬಂದಿದ್ದೇನು ಈಗ ಅಧರ್ಮವನ್ನು. ಅದಕ್ಕೆ ಅರ್ಜುನ ಬಹಳ ಅನ್ಯಾಯ ಮಾಡಿದರು. ಯಾರು? ಕೌರವರವರು, ನಿಮ್ಮ ದಾಯಾದಿಗಳು ಅನ್ಯಾಯ ಮಾಡಿದರು, ನಿಮ್ಮನ್ನು ಅನೇಕ ಕಷ್ಟ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವುದೋ ಒಂದು ರೂಪದಿಂದ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ನಿಮ್ಮ ನೆಪವನ್ನು ಮುಂದೆ ಮಾಡಿ ಆ ದುಷ್ಕರ್ಮಿಗಳನ್ನಂದ್ರೆ ಆ ಕೌರವರನ್ನು ನಾನು ಸಂಹಾರ ಮಾಡ್ತೇನೆ, ಅದಕ್ಕೆ ನೀನು ಯುದ್ಧಕ್ಕೆ ತಯಾರಾಗು ಅಂಥೇಳಿ ಅರ್ಜುನ್ಗೆ ಹೇಳಿದಾಗ ಅನೇಕ ರೀತಿಯಿಂದ ನಾನು ಒಲ್ಲೆ ಅಂತ ನನಗೆ ಮೋಹ ಹಿಡಿದಿರ್ತದೆ, ನನ್ನವರು ತನ್ನವರು ಅನ್ನುವಂಥ ಭಾವ ಹಿಡಿದಿರ್ತದೆ. ಅದಕ್ಕೆ ಅದೇನು ಸಂಬಂಧ ಇಲ್ಲಪ್ಪ, ಹಂಗಾದ್ರೆ ನಿನ್ನ ಸ್ವತಃ ಹೆಂಡತಿ ಸೀರೆಯನ್ನೇ ಯಾಕೆ ಸೆಳೀತಿದ್ರು, ಪಗಡೆ ಆಟದಲ್ಲಿ ಮೋಸ ಮಾಡಿ ನಿನ್ನ ವನವಾಸಕ್ಕೆ ಯಾಕೆ ಕಳಿಸ್ತಿದ್ರು, ವನವಾಸಕ್ಕೆ ಹೋದಾಗ ದುರ್ವಾಸ ನಿನ್ನ ಯಾಕೆ ಕಳಿಸಿದಮ್ಮ. ಹಿಂಗೆ ಅನೇಕ ರೀತಿಯಿಂದ ನಿಮಗೆ ಅಲ್ಲಿಂದಿಲ್ಲಿಗೂ ನಿಮ್ಮನ್ನು ಸಂಹಾರ ಚಿಕ್ಕವನಿರುವಾಗ ಭೀಮನಿಗೆ ವಿಷದ ಅನ್ನವನ್ನು ಉಣಿಸಿ ಅವನು ಕೊಲ್ಲಬೇಕಂದ, ಅರಿಗಿನ ಮನೆ ಕಟ್ಟಿಸಿ ನೀವು ಇಲ್ಲಿ ಬಂದಿರಬರ್ರಿ ಅಂತ ಹೇಳಿದ, ಅದಕ್ಕೆ ಬೆಂಕಿ ಹಚ್ಚಿದ್ರು ರಾತ್ರಿ. ಅದನ್ನು ವಿದುರ ಮೊದಲೇ ತಿಳ್ಕೊಂಡು ಆ ಅರಮನೆ ಒಳಗೆ ತೆಗ್ಗ ಒಂದು ಮನೆ ದಾರಿ ಮಾಡಿ ಭೂಮಾರ್ಗ ಮಾಡಿ ಇಲ್ಲಿಂದ ನೀವು ಹೊರಟು ಹೋಗ್ರಿ ಅಂತ ಹೇಳಿ ಸೂಚನೆ ಕೊಟ್ಟ.
ಅದಕ್ಕೆ ಅವರು 5 ಮಂದಿ ಮತ್ತು ಹೊರಗೆ ಪಾರಾಗಿ ಹೋದರು. ಹೀಗೆಲ್ಲ ಮಾಡಿದಾರು. ಅದಕ್ಕೆ ನೀನು ಇನ್ನೊರು ಒಳ್ಳೆಯವರು ನನ್ನವ್ರನ್ನ ಹೆಂಗೆ ಕೊಲ್ಲಿ ಅಂತೀಯಲ್ಲ, ನಿನಗಿಷ್ಟು ಕಷ್ಟ ಮಾಡಿದಾರು ಅವರು, ಅದಕ್ಕೆ ನೀವು ಯುದ್ಧಕ್ಕೆ ತಯಾರಾಗು, ಸನ್ನದ್ಧನಾಗು ಅಂತೇಳಿ ಹೇಳ್ಕೊತ ಬಂದ ಅವನ್ನ ಒಟ್ಟು ಹುರುಪು ಮಾಡಿ ಯುದ್ಧ ಮಾಡ್ಸಕ್ಕೆ ಅರ್ಜುನನ್ನ ಮುಂದೆ ಮಾಡಿಕೊಂಡು ಆ ಒಂದು ಮಹಾಭಾರತದ ಯುದ್ಧವನ್ನು ಕೃಷ್ಣ ಅನುಗೊಳಿಸ್ತಾನು. ಅದಕ್ಕೆ ಜನ್ಮ ಕರ್ಮಚಮೇ ದಿವ್ಯಮೇವಂ ಯೋ ವೇತಿ ತತ್ವತಃ ತ್ವಕ್ಷ ದೇಹಂ ಪುನರ್ಜನ್ಮನೈತಿ ಮಾಮೇತಿ ಸೋ ಅರ್ಜುನ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯ ವೇತಿ ತತ್ವತಃ ತ್ವಕ್ಕ ದೇಹಂ ಪುನಃ ಜನ್ಮ ನ ಏತಿ ಮಾಂ ಏತಿ ಸಹ ಅಂಥೇಳಿ ಈ ಒಂದು 9ನೇ ಶ್ಲೋಕದಲ್ಲಿ ವಿಚಾರ ಮಾಡಿದರೆ, ಎಲೆಯ ಅರ್ಜುನ, ನನ್ನ ಈ ಜನ್ಮ ಮತ್ತು ಕರ್ಮ ದಿವ್ಯ ಅರ್ಥಾರ್ಥ ಅಲೌಕಿಕವಾಗಿವೆ. ನಾನು ಅವತಾರ ಮಾಡಿದ್ದು ಅಲೌಕಿಕವಾಗಿವೆ, ಲೌಕಿಕವಾಗಿಲ್ಲವು. ನನ್ನ ಈ ಜನ್ಮ ಮತ್ತು ಕರ್ಮ ದಿವ್ಯ ಅರ್ಥಾರ್ಥ ಅಲೌಕಿಕಗಳಾಗಿವೆ ಎಂಬುದಾಗಿ ಯಾವ ಪುರುಷನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನು ಶರೀರವನ್ನು ತ್ಯಜಿಸಿದ ಮೇಲೆ ಪುನಃ ಜನ್ಮವನ್ನು ಪಡೆಯುವುದಿಲ್ಲ. ನಾನು ಹೇಳಿದ್ದು, ನಾನು ಅವತಾರ ಮಾಡಿ ಬಂದು ಅವ್ರಿಗೆ ಯಾವ ರೀತಿ ಉಪದೇಶ ಮಾಡ್ತಾನೋ, ಅವ್ರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾನೋ ಅದನ್ನು ತಿಳ್ಕೊಂಡು ಯಥಾರ್ಥವಾಗಿ ಅವನು ಯಾರು ತಿಳ್ಕೊಳ್ತಾರೋ ನಾ ಹೇಳಿದ್ದನ್ನು ಅವನು ಶರೀರವನ್ನು ತ್ಯಜಿಸಿದ ಮೇಲೆ, ಅಂದರೆ ಮರಣಾನಂತರ ತ್ಯಜಿಸಿದ ಮೇಲೆ ಪುನಃ ಮತ್ತೆ ಜನ್ಮವನ್ನು ಪಡೆಯೋದು, ಅಂದರೆ ಮುಕ್ತನಾಗೇ ಹೋಗ್ತಾನು. ಇದು ನಾನು ಹೇಳುವಂಥ ಮಾತು, ಇದನ್ನು ನೀನು ನಂಬು. ಆದರೆ ನನ್ನನ್ನೇ ಮತ್ತೆ ಪುನರ್ಜನ್ಮವನ್ನು ಪಡೆಯುವುದಿಲ್ಲ, ಆದರೆ ನನ್ನನ್ನೇ ಪಡೆಯುತ್ತಾನೆ, ಅಂದರೆ ನನ್ನಲ್ಲೇ ಒಂದಾಗ್ತಾನು, ನನ್ನನ್ನೇ ಕೂಡ್ತಾನು ಅಂಥೇಳಿ ಸರ್ವಶಕ್ತ ಸಚ್ಚಿದಾನಂದ ಗಣ ಪರಮಾತ್ಮನು ಜನ್ಮರಹಿತ, ಅವಿನಾಶಿ ಮತ್ತು ಪ್ರಾಣಿಗಳಿಗೆಲ್ಲ ಪರಮಗತಿ ಹಾಗೂ ಪರಾಶ್ರಯದಾತನಾಗಿದ್ದಾನೆ. ಆತನು ಕೇವಲ ಧರ್ಮ ಸಂಸ್ಥಾಪನೆಗಾಗಿ ಮತ್ತು ಜಗತ್ತಿನ ಉದ್ಧಾರಕ್ಕಾಗಿಯೇ ತನ್ನ ಯೋಗ ಮಾಯೆಯಿಂದ ಸಗುಣ ರೂಪನಾಗಿ ಅವತರಿಸುತ್ತಾನೆ. ಆ ಯೋಗ ಮಾಯೆಯಿಂದ ಸಗುಣ ರೂಪದಿಂದ ಅವತಾರ ತಾಳಿ ಬರ್ತಾನೆ. ಆದುದರಿಂದ ಪರಮೇಶ್ವರನಂತಹ ಸಹೃದಯ ಪ್ರೇಮಿ ಮತ್ತು ಪತಿತ ಪಾವನ ಬೇರೆ ಯಾರೂ ಇಲ್ಲವೆಂದು ತಿಳಿದುಕೊಂಡು ಯಾರೂ ಪರಮೇಶ್ವರನನ್ನು ಅನನ್ಯ, ಯಾರು ಪರಮೇಶ್ವರನನ್ನು ಯಾರು ಅನನ್ಯ, ನಾ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅಂದ್ರೆ ಇಲ್ಲದ್ದು, ಅನ್ಯ ಅಂದರೆ ಬೇರೆ, ಬೇರೆನೇ ಇಲ್ಲ, ನನಗವಾಗ ಭೇದನೇ ಇಲ್ಲ, ಅಭೇದ ಸ್ವರೂಪ ಅಂದ್ರೆ ಅದ್ವೈತ. ಆ ಅನನ್ಯ ಪ್ರೇಮಿಯಿಂದ ನಿರಂತರ ಸ್ಮರಣೆ ಮಾಡುತ್ತಾ ಆಸಕ್ತರಹಿತನಾಗಿ ಸಂಸಾರದಲ್ಲಿ ನಡೆದುಕೊಳ್ಳುತ್ತಾನೋ ಅವನೇ ಆತನನ್ನು ಯಥಾರ್ಥವಾಗಿ ತಿಳಿಯುತ್ತಾನೆ. ಈ ರೀತಿಯಾಗಿ ಪರಮೇಶ್ವರನನ್ನು ಅಂದರೆ ಅನನ್ಯ ಪ್ರೇಮದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಿರಂತರವಾಗಿ ನಾಮಸ್ಮರಣೆ ಮಾಡುತ್ತಾ ಆಸಕ್ತಿ ರಹಿತನಾಗಿ, ಆಸೆ ಬಿಟ್ಟು ರಹಿತನಾಗಿ ಅಂದರೆ ಆಸೆಯನ್ನು ಬಿಟ್ಟು ನಿರಾಸಕ್ತನಾಗಿ ಪರಮಾತ್ಮನ ಮೇಲೆ ನಂಬಿಕೆ ಭರವಸೆಯನ್ನಿಟ್ಟು ರಹಿತನಾಗಿ ಸಂಸಾರದಲ್ಲಿ ನಡೆದುಕೊಳ್ಳುತ್ತಾನೋ ಅವನೇ ಆತನನ್ನು ಯಥಾರ್ಥವಾಗಿ ಅಂದರೆ ಆ ಕೃಷ್ಣ ಪರಮಾತ್ಮನನ್ನು, ಭಗವಂತನನ್ನು ತಿಳ್ಕೊಳ್ತಾನು ಅಂತ ಹೇಳ್ತಾ, ವೀತರಾಗ ಭಯ ಕ್ರೋಧ ಮನ್ಮಯ ಮಾಂ ಉಪಾಶ್ರಿತ ಬಹವೋ ಜ್ಞಾನತಪಸ ಪೂತ ಮಧ್ಯಾಂ ಅಗತ ಅಂತೇಳಿ 10ನೇ ನುಡಿಯಲ್ಲಿ ಹೇಳ್ತಾರೆ. ಆಸಕ್ತಿ, ಭಯ, ಕ್ರೋಧಗಳಿಲ್ಲದೆ ಅನನ್ಯ ಭಾವದಿಂದ ನನ್ನಲ್ಲೇ ದೃಢವಾದ ನಂಬಿಕೆಗಳನ್ನಿಟ್ಟು ಮನಸ್ಸಿಟ್ಟವರಾಗಿ ನನಗೆ ಶರಣಾಗತರಾದ ಅನೇಕ ಪುರುಷರು ಜ್ಞಾನಿರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಪಡೆದುಕೊಂಡಿದ್ದಾರೆ. ನೋಡು, ಆಸಕ್ತಿ, ಭಯ ಮತ್ತು ಕ್ರೋಧಗಳಿಲ್ಲದೆ, ಆಸಕ್ತಿ ಅಂದರೆ ಆಸೆ, ಆಮಿಷಗಳನ್ನು ಇಟ್ಟುಕೊಂಡು, ಭಯ ಅಂಜಿಕೆ ಇಟ್ಕೊಂಡು, ಮತ್ತು ಕ್ರೋಧ ಇರಬಾರ್ದು, ಅಹಂಕಾರ ಇರಬಾರ್ದು. ಅದಕ್ಕೆ ಅವನ್ನೆಲ್ಲವನ್ನು ಬಿಟ್ಟು ಅನನ್ಯ ಭಾವದಿಂದ, ಎರಡಲ್ಲ ಒಂದೇ ಅನ್ನುವಂಥ ಭಾವದಿಂದ ನನ್ನಲ್ಲೇ ದೃಢವಾಗಿ ನಿಶ್ಚಯವುಳ್ಳವರು, ನನ್ನ ಮೇಲೆ ಪ್ರೇಮವನ್ನು ಇಟ್ಟುಕೊಂಡು ಭಕ್ತರಾಗಿ, ಅದೇ ಭಕ್ತದ್ದು ಹೇಳ್ತೇವಲ್ಲ ಮೇಲೆ ಮೇಲೆ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ, 4 ಥರದ ಭಕ್ತರದಾರೋ ಅವ್ರು 4 ಮಂದಿ ಬೇಕು ನನಗೆ. ಆದರೆ ಜ್ಞಾನಿ ಭಕ್ತಷ್ಟೇ ನನಗೆ ಅತಿ ಪ್ರೇಮ ಅಂತೇಳಿ ಕೃಷ್ಣ ಹೆಂಗೆ ಹೇಳ್ತಾನೋ ಹಾಗೆ ದೃಢವಾದ ಮನಸ್ಸುಳ್ಳವರಾಗಿದ್ದು ನನಗೆ ಶರಣಾಗತರಾದ ಅನೇಕ ಪುರುಷರು ಜ್ಞಾನಿ ರೂಪ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನೇ ಪಡೆದುಕೊಂಡಿದ್ದಾರೆ. ಅರ್ಥ ಅಂದರೆ ಬರೀ ಸಂಕಟ ಬಂದಾಗಷ್ಟೇ, ದುಃಖ ಬಂದಾಗ, ಕಷ್ಟ ಬಂದಾಗಷ್ಟೇ ಪರಮಾತ್ಮನ ನೆನೆಸಿಕೊಂಡು ನನ್ನ ಭಜನೆ ಮಾಡಿಕೊಂಡು ನನ್ನನ್ನು ಪೂಜಿಸಿ, ಅರ್ಚಿಸಿ, ಕೀರ್ತಿಸಿ ಅವರು ತಮ್ಮ ಸಕಾಮ ಕರ್ಮಗಳನ್ನು ಈಡೇರಿಸಿಕೊಳ್ಳುವವರು ಆರ್ಥ ಭಕ್ತರು, ಅವರೂ ನನಗೆ ಬೇಕು.
ಅರ್ಥಾರ್ಥಿ, ಯಾವುದೋ ಒಂದು ಉದ್ದೇಶದಿಂದ ಭೂಮಿ ಬೇಕು, ಸೀಮೆ ಬೇಕು, ಸ್ತ್ರೀ ಪುರುಷರು ಬೇಕು, ರಾಜ್ಯ ಬೇಕು, ಇಂಥವನು ಏನೋ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಯಾಗ ಯಜ್ಞ ನಿಯಮ ಜಪಗಳನ್ನು ಮಾಡಿಕೊಂಡು ಪರಮಾತ್ಮನನ್ನು ಒಲಿಸಿಕೊಂಡು ಆ ಒಂದು ತಮಗೆ ಬೇಕಾದ ಸಕಾಮಗಳನ್ನು ತಾವು ಪಡ್ಕೊಳ್ಳೋದು. ಅವರೊಂಥರದ ಭಕ್ತರು. ಅವರಿಗೂ ದೇವತೆಗಳ ಕಡೆಯಿಂದಾಗಲಿ ನನ್ನ ಕಡೆಯಿಂದಾಗಲಿ ಅವ್ರು ಬೇಡಿದಂಥ ಇಷ್ಟಾರ್ಥಗಳು ಈಡೇರ್ತವು. ಅರ್ಥಾರ್ಥಿ ಜಿಜ್ಞಾಸು, ಇದೇ ನೋಡಿ ಪಕ್ಕ ಇರೋದು. ಅಂದ್ರೆ ನಾನು ಆರೆಂದು ತಿಳಿಯೋದು ಅಂತೇವಲ್ಲ, ಹಂಗೆ ಜಿಜ್ಞಾಸು ಅಂದ್ರೆ ನಾನು ಯಾರು, ಎಲ್ಲಿಂದ ಬಂದೆ, ಯಾದಕ್ಕೆ ಬಂದೇನು, ನನ್ನ ಕೆಲಸ ಏನು, ಭೂಮಿ ಮೇಲೆ ಮಾನವ ಜನ್ಮ ತಾಳಿ ಬಂದೇನು, ಇನ್ನು ಪುನಃ ಹುಟ್ಟದಂಗೆ ನಾ ಮಾಡ್ಕೋಬೇಕು, ನನಗೂ ಭಗವಂತನಿಗೆ ಏನು ಸಂಬಂಧ ಇದೆ, ಹೀಗೆಲ್ಲ ತಿಳ್ಕೊಂಡು ಈ ವಿಚಾರ ಮಾಡುವಂಥವ್ರೇ ಜಿಜ್ಞಾಸು ಭಕ್ತರು. ಅವರು ಮೋಕ್ಷ ಅಪೇಕ್ಷೆಗಳು. ಆ ಮೋಕ್ಷವನ್ನು ಪಡಿಬೇಕಂತ ಹೇಳಿ ಬಂದು ಸದಾ ಭಗವನ್ನಾಮ ಸ್ಮರಣೆ, ಅವನ ಚಿಂತನೆಯಲ್ಲಿಯೇ ಪ್ರಪಂಚ ಮಾಡ್ತಾ ಮಾಡ್ತಾ ಪಾರಮಾರ್ಥವನ್ನು ತಿಳ್ಕೊಂಡು ಹೋಗುವವನೇ ಜಿಜ್ಞಾಸು. ಇನ್ನು ಜ್ಞಾನಿ ಭಕ್ತಂದ್ರೆ ಈಗ ಹೇಳ್ತಲ್ಲ, ಅನನ್ಯ, ನಾನು ಬೇರೆಲ್ಲ ಪರಮಾತ್ಮ ಬೇರೆ ಅಲ್ಲ, ಎಲ್ಲವೂ ಅವನಿಂದ ನಡೆಯೋದು, ನನ್ನಿಂದ ಏನೂ ಇಲ್ಲ, ಅವ ಮಾಡಿಸೋ ನಾನು ಮಾಡುವ, ನನ್ನಿಂದ ಏನೂ ಇಲ್ಲ ಅಂತೇಳಿ ತಿಳಿದು ಸಮರ್ಪಣಾ ಭಾವನೆ ಅಥವಾ ಸರ್ವಾರ್ಪಣ ಭಾವನೆಯಿಂದ ಆ ಕೃಷ್ಣನ ಮೇಲೆ, ಆ ಭಗವಂತನ ಮೇಲೆ ಭರವಸೆಯನ್ನಿಟ್ಟು ಅವನು ನಡೆದದ್ದಾದರೆ ಆವಾಗ ಪರಮಾತ್ಮ ಪೂರ್ಣವಲ್ಲದ ಅವಾಗ ಮುಕ್ತಿ ಜ್ಞಾನವನ್ನು ಅಂತ ಕೊಡ್ತಾನು. ನಾ ಬೇರೆ ಅಲ್ಲಪ್ಪ, ನೀನು ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಹೇಳ್ತಾನು. ಅವನೇ ಜ್ಞಾನಿ ಭಕ್ತು. ಇವರೇ ಅವರೆಲ್ಲರಿಗಿಂತಲೂ ಇವರೇ ಶ್ರೇಷ್ಠ, ಇವ್ರ ಮೇಲೆ ನನಗೆ ಹೆಚ್ಚಿನ ಪ್ರೀತಿ ಅಂಥೇಳಿ ಕೃಷ್ಣ ಅರ್ಜುನಿಗೆ ತಿಳಿಸ್ತಾ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥಾ ಏವ ಭಜಾಮಿ ಅಹಂ ಮಮ ಅನುವರ್ತಂತೆ ಮನುಷ್ಯಾ ಪಾರ್ಥ ಅಂಥೇಳಿ ಇಲ್ಲಿ 11ನೇ ನುಡಿಯಲ್ಲಿ ತಿಳಿಸ್ತಾರೆ. ಎಲೆಯ ಅರ್ಜುನ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೆಯೋ ನಾನೂ ಸಹ ಅವರನ್ನು ಅದೇ ರೀತಿಯಾಗಿ ಭಜಿಸುತ್ತೇನೆ. ಅವ್ರು ನನ್ನ ಹೆಂಗೆ ಪ್ರೀತಿಸ್ತಾರೋ ನೋಡ್ರಿ. ನಾನು ಮಲಗಿ ಧ್ಯಾನಿಸಿದರೆ ಪರಮಾತ್ಮ ಬಂದು ಕುಂತು ಕೇಳ್ತಾನಂತ್ರೆ, ನಾನು ಕುಂತು ಧ್ಯಾನಿಸಿದರೆ ಪರಮಾತ್ಮ ಎದ್ದು ಬಂದು ನಿಂತು ಕೇಳ್ತಾನಂತ್ರೆ, ನಾನು ಕುಣಿದು ಪರಮಾತ್ಮನ ಧ್ಯಾನ ಮಾಡಿದರೆ ಅವನು ಕುಣಿದು ಆಮೇಲೆ ನನಗೆ ಒಲಿತಾನು ಅಂತೇಳಿ ಬಸವಣ್ಣವ್ರ ವಚನ ಹೇಳ್ತಾರೆ. ಅಂದ್ರೆ ನಾವು ಯಾವ ರೀತಿ ಅವನು ಭಜಿಸ್ತೇವೋ ಅದರಂತೆ ತಾನು ಆ ರೂಪ ತಾದಾತ್ಮ ರೂಪ ತಾಳಿ ಅದರಂತೆ ಅವರ ಬೇಕಾದ ಬಯಕೆಗಳನ್ನು ಈಡೇರಿಸ್ತಾನು. ಎಲೆಯ ಅರ್ಜುನ, ಯಾರು ನನ್ನನ್ನು ಹೇಗೆ ಭಜಿಸುತ್ತಾರೆಯೋ ನಾನೂ ಸಹ ಅವರನ್ನು ಅದೇ ರೀತಿ ಭಜಿಸುತ್ತೇನೆ. ಈ ರಹಸ್ಯವನ್ನು ತಿಳಿದುಕೊಂಡ ಬುದ್ಧಿವಂತರಾದ ಮಾನವ ಸಮೂಹವು ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಹಿಂಗೆ ತಿಳ್ಕೊಂಡು ಯಾರು ಇರ್ತಾರೋ, ಈ ರಹಸ್ಯವನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ, ತಿಳಿದುಕೊಂಡ ಬುದ್ಧಿವಂತರಾದ ಮಾನವ ಸಮೂಹ ಗುಂಪು ಅನ್ನುವಂಥದ್ದು ಎಲ್ಲ ರೀತಿಯಿಂದಲೂ ನನ್ನ ಮಾರ್ಗಕ್ಕೆ ಅನುಗುಣವಾಗಿ ನಾನು ಏನು ಹೇಳ್ತೀನೋ, ನಾನು ಹೇಗದೇನೋ ಹಾಗೆ ತಿಳ್ಕೊಂಡು ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಅದಕ್ಕೆ ಕಾಂಕ್ಷಂತಹ ಕರ್ಮಣಾಂ ಸಿದ್ಧಿಂ ಯಜಂತೆ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿ ಭವತಿ ಕರ್ಮಜ ಅಂಥೇಳಿ. ಮತ್ತು ಯಾರು ನನ್ನನ್ನು ಯಥಾರ್ಥವಾಗಿ ತಿಳಿಯುವುದಿಲ್ಲ, ಅವರು ಯಥಾರ್ಥವಾಗಿ ನನ್ನ ಯಾರು ತಿಳ್ಕೊಳ್ಳೋದಿಲ್ಲ, ಅವರು ಈ ಮಾನವ ಲೋಕದಲ್ಲಿ ಕರ್ಮಗಳ ಫಲಗಳನ್ನು ಬಯಸುತ್ತಾ ದೇವತೆಗಳನ್ನು ಆರಾಧಿಸುತ್ತಾರೆ. ಯಾರು ಈ ಲೋಕದಲ್ಲಿ ಕರ್ಮ ಫಲವನ್ನು ಬಯಸುತ್ತಾರೆ, ಕರ್ಮನ್ನ ಅಷ್ಟೇ ಬೇಕು, ಕರ್ಮದಿಂದ ಭೋಗ ಭಾಗ್ಯಗಳನ್ನು ಪಡ್ಕೋಬೇಕು, ಮುಕ್ತಿ ಬೇಡ ಅನ್ನೋದು ಅದರ ಅರ್ಥ ಅವ್ರಿಗೆ ಸರಿಯಾಗಿ ಗೊತ್ತಾಗಲಾರ್ದಾಗ ಇದೇ ಸತ್ಯ ಅಂತೇಳಿ ತಿಳ್ಕೊಂಡು ಅದರ ಮೇಲೆ ಹೆಚ್ಚಿನ ಆಸೆ ಇಟ್ಟು ಕರ್ಮ ಫಲವನ್ನು ಬಯಸುತ್ತಾ ದೇವತೆಗಳನ್ನು ಆರಾಧಿಸುತ್ತಾರೆ. ಏಕೆಂದರೆ ಅವರ ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹು ಬೇಗ ಉಂಟಾಗುತ್ತದೆ. ಅವರು ದೇವತೆಗಳು ಅವರ ದೃಷ್ಟವಾದ ಬೇಡಿಕೆಗಳನ್ನು ಭಾಳ ಬಂದು ಬೇಗ ಕೊಟ್ಟು ಬಿಡ್ತಾರೆ. ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹು ಬೇಗ ಉಂಟಾಗುತ್ತದೆ. ಆದರೆ ಅವರಿಗೆ ನನ್ನ ಸಾಕ್ಷಾತ್ಕಾರ ಪ್ರಾಪ್ತಿಯಾಗುವುದಿಲ್ಲ. ಅವರು ತಮ್ಮ ಬಯಕೆಗಳನ್ನು ಈಡೇರಿಸ್ಕೋತಾರೆ, ಈಡೇರ್ತದೆ ಇಲ್ಲ ಅಂತಲ್ಲ. ಅದಾದ್ರೂ ಯಾವ ಲೋಕನ ಪಡೀಲಿ, 14 ಲೋಕಗಳಲ್ಲಿ ಆ ಲೋಕ ಪಡೆದ್ರೂ ಸಹಿತ ಇಲ್ಲಿ ಭೂಲೋಕದೊಳಗೆ ಎಲ್ಲ ಅಷ್ಟೈಶ್ವರ್ಯಗಳಿಂದ ಕೂಡಿಕೊಂಡು ಬೇಕಾದ ಆಯುಷ್ಯ ಪಡೆದು ಏನಾದ್ರೂ ಕಡಿಕ ಮತ್ತೆಲ್ಲವನ್ನು ಇಲ್ಲಿ ಬಿಟ್ಟ ಮತ್ತೆ ಹೋಗಲೇಬೇಕು. ಅದಕ್ಕೆ ಅದು ಶಾಶ್ವತ ಅಲ್ಲ. ಕ್ಷೀಣೆ ಪುಣ್ಯ ಮತ್ತೆ ಲೋಕ ವಿಶಂತಿ ಆ ರೀತಿಯಾಗಿ ಆಗ್ತಿರ್ತದ. ಅವರ ಕರ್ಮಗಳಿಂದ ಉತ್ಪತ್ತಿಯಾದ ಸಿದ್ಧಿಯೂ ಸಹ ಬಹಳ ಬೇಗ ನಿಲುಕ್ತದ ಅವರಿಗೆ. ಆದರೆ ಅವರಿಗೆ ನನ್ನ ಸಾಕ್ಷಾತ್ಕಾರ ಮಾತ್ರ ಪ್ರಾಪ್ತಿಯಾಗಲ್ಲ. ಅಂದ್ರೆ ಮುಕ್ತಿ ಜ್ಞಾನ ಅನ್ನುವಂಥದ್ದು ಅವರಿಗೆ ಆಗೋದಿಲ್ಲ. ಆದುದರಿಂದಲೇ ನೀನು ನನ್ನನ್ನೇ ಎಲ್ಲ ರೀತಿಯಿಂದಲೂ ಭಜಿಸು.
ಅದಕ್ಕೆ ನೀ ಅದನ್ನೆಲ್ಲ ವಿಚಾರ ಮಾಡಬೇಡ, ಅದನ್ನು ಬಿಟ್ಟು ಎಲ್ಲ ರೀತಿಯಿಂದ ನನ್ನನ್ನೇ ಭಜಿಸು. ತೇನ ವಿನ ತೃಣಮಪಿನ ಚಲ್ತೆ ಅಂತೇವಲ್ಲ, ಹಂಗೆ ಪರಮಾತ್ಮನ ಬಿಟ್ಟ ಅವನ ಪ್ರೇರಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಕಣಕಣಗಳಲ್ಲಿ ಭಗವಂತಂತಾನು ಅಲುಗಾಡೋದಿಲ್ಲ. ಅದಕ್ಕೆ ಆ ರೀತಿಯಾಗಿ ಭದ್ರವಾದ ನಂಬಿಕೆ, ಭಕ್ತಿ, ಶ್ರದ್ಧೆಗಳನ್ನು ಇಟ್ಟುಕೊಂಡು ನನ್ನನ್ನು ನೀ ಭಜಿಸಿದ್ದೆ ಆದರೆ ನಿನಗೆ ಬೇರೇನೇ ಇಲ್ಲ ಅನ್ನುವಂಥ ಮಾತಿನಂತೆ. ಆದ್ದರಿಂದ ನೀನು ನನ್ನನ್ನೇ ಎಲ್ಲ ರೀತಿಯಿಂದಲೂ ಭಜಿಸು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಪುನಃ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ವತ್ತ ಕರ್ತಾರಮವೇಯಂ ಅಂತ ಹೇಳಿ ಈ ಮುಂದಿನ ನುಡಿಯಲ್ಲಿ ತಿಳಿಸ್ತಾರೆ. ಗುಣ ಮತ್ತು ಕರ್ಮಗಳ ವಿಭಾಗದಿಂದ ಅಂದ್ರೆ ನೋಡಿ, ಗುಣ ಕರ್ಮ ಅಂದ್ರೆ ಅವ್ರವ್ರು ಮಾಡೋ ಉದ್ಯೋಗದ ಮ್ಯಾಗಿಂದ ಪರಮಾತ್ಮ ಇಲ್ಲಿ 4 ರೀತಿಯಿಂದ ಭಾಗ ಮಾಡ್ಯಾನ್ರಿ. ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ 4 ಜಾತಿಗಳನ್ನು ಮಾಡಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು ನನ್ನ ಮೂಲಕ ರಚಿಸಲ್ಪಟ್ಟಿವೆ. ಇದನ್ನ ನಾನೇ ರಚಿಸಲ್ಪಟ್ಟಿದ್ದೇನೆ, ನಾನೇ ಹೇಳಿದ್ದು. ಅವುಗಳ ಕರ್ತೃವಾದರೂ ಸಹ ಅವಿನಾಶಿ ಪರಮೇಶ್ವರನಾದ ನನ್ನನ್ನು ನೀನು ವಾಸ್ತವವಾಗಿ ಕರ್ತವ್ಯವಲ್ಲವೆಂದೇ ತಿಳಿದುಕೋ. ಅವುಗಳ ಕರ್ತೃವಾದರೂ ಅದರ ಕರ್ತೃ ನಾನೇ ಹೇಳಿದ ಮಾಡಿದವಂದ್ರೂ ಸಹ ಅವಿನಾಶಿ, ನಾಶವಾಗಲಾರದಂಥದ್ದು ಯಾವುದಿದೆಯೋ ಆ ಪರಮೇಶ್ವರನ ಯಾರಿದ್ದಾರೋ ನನ್ನನ್ನು ನೀನು ವಾಸ್ತವವಾಗಿ ಸರಿಯಾಗಿ ನಿಜವಾಗಿ ನಂಬಿಕೊಂಡು ತಿಳ್ಕೊಂಡು ಕರ್ತವ್ಯ ಅದು ಅಲ್ಲವೆಂದೇ ತಿಳಿದುಕೋ. ಈ ಬ್ರಾಹ್ಮಣದ ಇವೆಲ್ಲ ಕೆಲವೊಂದು ಇಲ್ಲಿ ಭೂಲೋಕದಲ್ಲಿ ನಾವು ಅವರವ್ರ ಉದ್ಯೋಗಗಳ ಮೇಲಿಂದ ಬಂದವಂತ ಹೇಳ್ತಾರೆ. ಕ್ಷತ್ರಿಯ ಅಂದ್ರೆ ಧರ್ಮ ರಕ್ಷಣೆಗಾಗಿ ಹೋರಾಡೋದು, ಅಧರ್ಮವನ್ನು ತಿಳಿಯೋದು, ಆ ರೀತಿ ಇರಬೇಕು. ಬ್ರಾಹ್ಮಣ ಅಂದ್ರೆ ಬ್ರಹ್ಮಜ್ಞಾನವನ್ನು ಯಾರು ಅರ್ಥಕೊಂಡಿರ್ತಾರೋ ಅವನಿಗೆ ಬ್ರಾಹ್ಮಣ, ಅವನಿಗೆ 1ನೇ ವರ್ಗದವ. ಇನ್ನು ವೈಶ್ಯ ಅಂದ್ರೆ ವ್ಯಾಪಾರ ಮಾಡುವವರು, ಅಂದ್ರೆ ಅಲ್ಲೆಲ್ಲಿ ಇಲ್ಲದ ವಸ್ತುಗಳನ್ನ ಅಲ್ಲಿ ಸಾಗಿಸೋದು, ಅಲ್ಲಿರುವಂಥ ವಸ್ತುಗಳನ್ನ ಈ ಕಡೆ ತರೋದು, ಭೂಲೋಕದ ಜನರ ವಹಿವಾಟುಗಳು ನಡೀಲಿ ಮಾಡಲಿ ಅಂತ ಹೇಳಿ ತಿಳ್ಕೊಂಡು ಅವರವ್ರಿಗೆ ಆಯಾ ಕರ್ಮಗಳನ್ನ. ಇವ್ರು ಶೂದ್ರರು ಅಂದ್ರೆ ಇವ್ರು 3 ವರ್ಗದವರನ್ನ ಸೇವಾ ಮಾಡುವರು, ಶುಶ್ರೂಷೆ ಮಾಡುವರು, ಅವ್ರಿಗೆ ಏನಾದರೂ ಬೇಕಾದ ಕೊಡೋದು. ಈ ರೀತಿಯಾಗಿ ಆ ಒಂದು ಕರ್ಮ ಮಾಡಿದ್ರೂ ಅದನ್ನೇ ನೀನು ವಾಸ್ತವ ನಿಜ ಸತ್ಯ ಅಂತೇಳಿ ನಂಬ್ಕೋಬೇಡಪ್ಪ. ಅದು ನಿನ್ನ ಕರ್ತವ್ಯ ಅಲ್ಲ ಅಂತೇಳಿ ತಿಳ್ಕೋ. ನ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಫಲೆ ಸೃಹ ಇತಿ ಮಾಂ ಯೋ ಭಿ ಜಾನಾತಿ ಕರ್ಮಭಿನ್ನ ಸ ಬದ್ಧತೆ ಅಂಥೇಳಿ ಇಲ್ಲಿ ಮತ್ತೆ 14ನೇ ನುಡಿಯಲ್ಲಿ ಕರ್ಮಗಳ ಫಲದಲ್ಲಿ ನನಗೆ ಇಚ್ಛೆ ಇರುವುದಿಲ್ಲ. ಅದೇ ಕರ್ಮಣ್ಯವಾದಿಕ, ಅದನ್ನ ಹೇಳ್ತೇವಲ್ರಿ, ಇದರ ಬರ್ತಾವಲ್ಲ ಒಂದು 4-5 ಮಾತುಗಳು. ಕರ್ಮಣ್ಯವಾದಿಕಾರಸ್ತೆ ಮಾ ಫಲೇಸು ಕದಾಚನ. ಕರ್ಮ ಮಾಡಿ ನನಗೆ ಯಾರು ಬೇಡ ಅನ್ನೋದಿಲ್ಲ. ಆ ಕರ್ಮದ ಫಲ ನನಗೆ ಬೇಕಾಗಿಲ್ಲ, ನಿಷ್ಕಾಮದಿಂದ ಮಾಡು, ಅದನ್ನು ಪರಮಾತ್ಮನ ಮೇಲೆ ಹಾಕಿ ಮಾಡು ಅಂತೇಳಿ ತಿಳ್ಕೊಂಡು ಕರ್ಮಗಳ ಫಲದಲ್ಲಿ ನನಗೆ ಇಚ್ಛೆ ಇರುವುದಿಲ್ಲ. ಆದುದರಿಂದ ನನ್ನನ್ನು ಕರ್ಮಗಳು ಅಂಟಿಕೊಳ್ಳೋದಿಲ್ಲ. ಯಾರಿದನ್ನು ಪರಮಾತ್ಮ ಹೇಳ್ತಾನೆ, ಅಂಟಿಕೊಳ್ಳೋದಿಲ್ಲ. ಇದೊಂದು ಯಾರಿದನ್ನು ಸರಿಯಾಗಿ ನಾನು ಹೇಳಿದ್ದನ್ನು ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೆಯೋ ಅವನೂ ಸಹ ಕರ್ಮಗಳಿಂದ ಬಂಧಿಸಲ್ಪಡಬಲ್ಲ. ಹಿಂಗೆ ತಿಳ್ಕೊಂಡು ನಾವು ಮಾಡಿದಂತಂದ್ರೆ ಕರ್ಮದ ಅವಂಗ ಅಂಟುಕೊಳ್ಳೋದಿಲ್ಲ. ಅದೇ ಘೃತದೊಳಗಿನ ಜೀವಿಯಂತೆ, ಕೆಸರೊಳಗಿದ್ದ ಕುಂಬಾರ ಹುಳದಂತೆ, ಕಮಲದಂತೆ. ಕಮಲ ಹೂವ ಇರ್ತದ, ಕೆಸರಿನಾಗ ಹುಟ್ಟಿರ್ತದ, ಅದು ಅಂಟುಕೊಳ್ಳೋದಿಲ್ಲ. ಅದು ತಟಸ್ಥವಾಗಿ ಹೇಗಿರ್ತದೋ ಪರಮಾತ್ಮನ ಪಾದಕ್ಕೆ ವಿಷ್ಣುವಿನ ಒಂದು ಇದಕ್ಕೆ ಮುಡಿ ಹೆಂಗೆ ಸೇರ್ತದ ಹಂಗೆ ಆ ರೀತಿ ಕೆಸರಿನೊಳಗೆ ಕುಂಬಾರಗಳ ಕೆಸರಿನೊಳಗೆ ಇರ್ತದೆ. ಅದು ಬದುಕೋದು ಅಲ್ಲೇ, ಅದು ತನ್ನ ಜೊಲ್ಲ ರಸವನ್ನು ಬಿಟ್ಟು ತನ್ನ ಕೆಸರು ಅಂಟಿಕೊಳ್ಳೋದಂಗೆ ಜೀವನ ಮಾಡಿ ಮತ್ತೆ ಬದುಕ್ತಿರ್ತದಂಥದ್ದು. ಹಂಗೆ ಆ ಕರ್ಮದ ಫಲ ಅಂಟಿಸ್ಕೊಳ್ಳೋದನ್ನೇ ನನ್ನ ಮೇಲೆ ಭಾರ ಹಾಕಿ ಅವನು ಮಾಡಿದಂತಂದ್ರೆ ಈ ರೀತಿಯಾಗಿರ್ತಾನ, ಬಂಧಿಸಲ್ಪಡೋದಿಲ್ಲ ಅವನು ಕರ್ಮಗಳಿಂದ ಅಂತೇಳಿ ಹೇಳ್ತಾರು. ಇನ್ನು 16ನೇ ನುಡಿಯಲ್ಲಿ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋ ಪತ್ರ ಮೋಹಿತ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷ ಸೇ ಶುಭಾಸತ್ ಅಂಥೇಳಿ 16ನೇ ನುಡಿಯಲ್ಲಿ ಹೇಳ್ತಾರೆ. ಅದಕ್ಕೆ ಕರ್ಮ ಯಾವುದು, ಅಕರ್ಮ ಯಾವುದು, ಹೀಗೆ ಈ ವಿಷಯಗಳಲ್ಲಿ ಕುಶಲಮತಿಗಳು ಸಹ ಭ್ರಮೆಗೊಳಗಾಗಿದ್ದಾರೆ. ಕರ್ಮ ಅಂದ್ರೆ ಯಾವುದು, ಅದರ ಕರ್ಮ ಅಂದ್ರೆ ಅಕರ್ಮ ಯಾವುದು, ಮಾಡಲಾರದ್ದು ಯಾವುದು, ಮಾಡೋದು ಯಾವುದು, ಹೀಗೆ ಈ ವಿಷಯಗಳಲ್ಲಿ ಕುಶಲಮತಿಗಳು ಅಂದ್ರೆ ಜಾಣರಾದಂಥವರು. ಇದೇ ನೀವು ಸತ್ಸಂಗಕ್ಕೆ ಬರ್ತೇವಲ್ಲ, ಹಂಗೆ ತಿಳ್ಕೊಂಡು ನಡೆಯುವವರು, ಮಾನವ ಜನ್ಮದ ಸರಿಯಾದ ವಿಚಾರವನ್ನು ಅರಿತುಕೊಂಡು ತಿಳಿದು ನಡೆಯುವವರು, ಈ ರೀತಿಯ ವಿಷಯಗಳಲ್ಲಿ ಕುಶಲಮತಿಗಳು ಆದಂಥ ಅಂಥವರು ಸಹ ಭ್ರಮೆಗೊಳಗಾಗಿದ್ದಾರೆ.
ಮಾಡ್ತಿರ್ತಾರೋ, ಪ್ರಯತ್ನ ಮಾಡ್ತಿರ್ತಾರೋ, ಒಮ್ಮೆ ಜಾರಿ ಬಿಡ್ತಾರೋ. ಉದಾಹರಣೆ ಗುರುಗಳ ಮೇಲೆ ಮೇಲೆ ಹೇಳ್ತಿರ್ತಾರೆ, ಜಡ ಬರ್ತಾ 3 ಜನ್ಮ ಚಿಗರಿ ಜನ್ಮ ತಾಳಿ ಬಂದ ಅಂತ ಬರ್ತಾವೆ. ಎಷ್ಟೇ ಇದ್ರೂ ಒಮ್ಮೊಮ್ಮೆ ಅದು ತನ್ನ ಮೋಹಕ್ಕೆ ಬಲೆಗೆ ಎಳಿಸ್ಕೋತಿರ್ತದ. ಅದ್ರಾಗ ನಾವು ಇನ್ನಷ್ಟು ಜಾಣರಾಗಿರ್ಬೇಕು, ಹುಷಾರಾಗಿರ್ಬೇಕು. ಆದಷ್ಟು ತಟಸ್ಥರಾಗಿ, ಅದೇ ಕೂರ್ಮದ ನ್ಯಾಯವನ್ನು ಈ ಮೊದಲಿನ ಅಧ್ಯಾಯದಲ್ಲಿ ಹೇಳಿದಾರಲ್ಲ, ಆಮೆ ಹೇಗೆ ತಾನು ಜಾಗೃತಿಯಿಂದ ತನ್ನ 5 ಅವಯವಗಳನ್ನು ಏನಾದರೂ ಅದಕ್ಕೆ ಕಷ್ಟ ಬಂದರೆ, ತೊಂದರೆ ಬಂದರೆ ಸೂಕ್ಷ್ಮವಾಗಿ ಅದನ್ನು ಗ್ರಹಿಸಿಕೊಂಡ ಎಲ್ಲವನ್ನೂ 4 ಕಾಲು ಬಾಯಿಗಳನ್ನು ಒಳಗೆ ಇಟ್ಟುಕೊಂಡು ಆ ಗದ್ದಲ ಒಂದು ಏನೇ ಒಂದು ವಸ್ತು ಅಲ್ಲಿ ಎಲ್ಲ ಸ್ತಬ್ಧ ಆದಾಗ, ಅದು ದಾಟಿ ಹೋದಾಗ ಮತ್ತೆ ಆಹಾರ ವಿಹಾರಗಳಿಗಾಗಿ ತನ್ನ ಅವಯವಗಳನ್ನು ಹೊರಗೆ ಚಾಚಿಕೊಂಡು ತನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತದನೋ ಆ ರೀತಿಯಾಗಿ ನೀನು ಇರಾಕಲಿ. ನಿನ್ನ ಇಂದ್ರಿಯಗಳು ಬೇಕಾದಷ್ಟು ಚಪಲತೆಯಿಂದ ಹೊರಗೆ ಹೋಗಲಿ, ಆದರೆ ನಿನ್ನ ಹತೋಟಿಯಲ್ಲಿಟ್ಟುಕೋ. ಅವನ್ನ ನಿನ್ನ ಅಂತರ್ನಿಗ್ರಹ ಮಾಡ್ಕೊ. ಶಮ ದಮ ಅಂತೇವಲ್ಲ, ತಿತಿಕ್ಷೆ, ಇವೆಲ್ಲ ಈ ರೀತಿಯಾಗಿ ನೀನು ತಿಳ್ಕೊಂಡು ಕರ್ಮ ಯಾವುದು ಅಕರ್ಮ ಯಾವುದು ಈ ವಿಷಯಗಳಲ್ಲಿ ಕುಶಲಮತಿಗಳು ಸಹ ಭ್ರಮೆಗೊಳಗಾಗಿದ್ದಾರೆ. ಆದುದರಿಂದ ನಾನು ಆ ಕರ್ಮ ಅಥವಾ ಅರ್ಥಾತ್ ಕರ್ಮಗಳ ತತ್ವವನ್ನು ನಿನಗೋಸ್ಕರ ಚೆನ್ನಾಗಿ ಹೇಳುವೆನು. ಅದರ ವಿಚಾರವನ್ನು ಅರಿವನ್ನು ನಿನಗೆ ನಾನು ಚೆನ್ನಾಗೇ ತಿಳಿಸ್ತಾ ಇದ್ದೇನೆ, ಹೇಳುವೆನು. ಅದನ್ನು ತಿಳಿದುಕೊಂಡು ನೀನು ಅಶುಭ ಅರ್ಥಾತ್ ಕರ್ಮ ಬಂಧನದಿಂದ ಆದಷ್ಟು ಬೇಗ ಬಿಡುಗಡೆ ಹೊಂದಿವೆ. ಹೀಗೆ ನೀ ತಿಳ್ಕೊಂಡು ನಡೆದಾದರೆ ಮಾಡಿದೆ ಅಂತಂದ್ರೆ ನೀನು ಆ ಕರ್ಮದಿಂದ ಬಿಡುಗಡೆ ಆಕ್ಕಿಯ, ಮೋಕ್ಷವನ್ನು ಹೊಂತೀಯ. ಅದಕ್ಕೆ ಕರ್ಮಣಃ ಹಿ ಅಪಿ ಬೋಧ್ಯವ್ಯಂ ಚ ವಿಕರ್ಮಣಃ ಅಕರ್ಮಣಃ ಚ ಬೋಧ್ಯಮಂ ಗಹನ ಕರ್ಮಣಃ ಗತಿ ಅಂಥೇಳಿ ಇಲ್ಲಿ 17ನೇ ನುಡಿಯಲ್ಲಿ ಮತ್ತೆ ಹೇಳ್ತಾರೋ. ಕರ್ಮದ ಸ್ವರೂಪವನ್ನು, ಅಕರ್ಮದ ಸ್ವರೂಪವನ್ನು ಮತ್ತು 3 ಥರ ಹೇಳ್ಯಾರ. ಮತ್ತು ಕರ್ಮ, ಅಕರ್ಮ, ವಿಕರ್ಮ. ಅರ್ಥಾತ್ ನಿಷಿದ್ಧ ಕರ್ಮಗಳು. ವಿಕರ್ಮ ಅಂದ್ರೆ ನಿಷಿದ್ಧ ಕರ್ಮ, ಮಾಡಲಾರದ್ದು. ಕರ್ಮಗಳ ಸ್ವರೂಪವನ್ನು ಸಹ ತಿಳಿದುಕೊಳ್ಳಬೇಕು. ಏಕೆಂದರೆ ಕರ್ಮದ ಗತಿಯು ಗಹನವಾಗಿದೆ, ಬಹಳ ಇದು ಅತಿ ಗುಂಭವಾಗಿದೆ, ಗೂಢವಾಗಿದೆ. ಕರ್ಮದ ಅಂದರೆ ಅಕರ್ಮ ಅಂದ್ರೆ ಮಾಡಲಾರದು. ಅಂದರೆ ಕರ್ಮದ ಸ್ವರೂಪ ತಿಳ್ಕೋಬೇಕು. ಸಕಾಮ ಯಾವುದು, ನಿಷ್ಕಾಮ ಯಾವುದು, ನಿತ್ಯ ಕರ್ಮ ಯಾವುದು, ನೈಮಿತ್ಯ ಕರ್ಮ ಯಾವುದು, ನಿಷಿದ್ಧ ಕರ್ಮ ಯಾವುದು, ಇವೆಲ್ಲ ತಿಳ್ಕೊಂಡು ಮಾಡಿದ್ದಾದ್ರೆ ಆಯಾ ಕರ್ಮಕ್ಕೆ ಅವನು ಸರಿಯಾಗಿ ವೇದ ವಿಧಿಗಳಲ್ಲಿ ತಿಳಿಸಿದಂತೆ ಮಾಡ್ಕೊಂತ ಬಂದ್ರೆ ಅದಕ್ಕೆ ಫಲ ಇದ್ದೇ ಇದೆ. ಆದ್ರೆ ನಾ ಮಾಡೋ ಕರ್ಮ ಎಂಥದ್ದು, ಇದರಿಂದ ನನಗೆ ಮುಂದೆ ಉಪಯೋಗ ಆಗ್ತೈತೋ ಇಲ್ಲೋ. ಬರೀ ಭೂಲೋಕದೊಳಗೆ ನಾನು ಅಷ್ಟಸಿದ್ಧಿ, ಅನುಮಾನ ಸಿದ್ಧಿಗಳನ್ನು ಪಡ್ಕೊಂಡು ಏನೇನೋ ಬಹಿರಂಗವಾಗಿ ನಾನು ಒಟ್ಟು ಹೆಸರುವಾಸಿಯಾಗಿ ಜನರಿಗೆ ಮರಳು ಮೋಹ ಮಾಡ್ತೇವಲ್ಲ, ಅಲ್ಲೇ ಹೇಳ್ಯಾರಲ್ಲ 5 ಮಂದಿ ಗುರುಗಳದು. ಆ ರೀತಿಯಾಗಿ ಕರ್ಮಣಿ ಅಕರ್ಮ ಈ ಕರ್ಮಗಳ ಸ್ವರೂಪವನ್ನು ಸಹ ತಿಳಿದುಕೊಳ್ಳಬೇಕು. ಏಕೆಂದರೆ ಕರ್ಮದ ಗತಿಯು ಬಹಳ ಗಹನವಾಗಿದೆ, ಗುಂಭವಾಗಿದೆ, ವಿಚಾರ ಮಾಡುವಂಥದ್ದಾಗಿದೆ. ಕರ್ಮಣಿ ಅಕರ್ಮ ಯಃ ಪಶ್ಚೇತ್ ಅಕರ್ಮಣಿ ಚ ಕರ್ಮ ಯಃ ಸಹ ಬುದ್ಧಿಮಾನ್ ಮನುಷ್ಯೇಷು ಸಹ ಯುಕ್ತಃ ಕುತ್ಸನ್ ಕರ್ಮಕೃತ್ ಅಂತೇಳಿ 18ನೇ ನುಡಿಯಲ್ಲಿ ಹೇಳ್ತಾರು. ಯಾವ ಪುರುಷನು ಕರ್ಮದಲ್ಲಿ ಅರ್ಥಾತ್ ಅಹಂಕಾರವಿಲ್ಲದೆ, ಯಾವ ಪುರುಷನು, ಯಾವ ಜೀವಿ ಅಂದ್ರೆ ಮಾನವ ಜೀವಿಯು ಕರ್ಮದಲ್ಲಿ ಅರ್ಥಾತ್ ಅಹಂಕಾರವಿಲ್ಲದೆ, ಮೊದಲು ಅಹಂಕಾರ ಇರಬಾರ್ದು, ನಿರಹಂಕಾರ ಇರಬೇಕು. ಸ್ವಾಭಿಮಾನ ಇರಬಾರ್ದು, ನಿರಭಿಮಾನ ಇರಬೇಕು. ಅಹಂಕಾರವಿಲ್ಲದೆ ಮಾಡಲ್ಪಟ್ಟ ಎಲ್ಲ ಪ್ರಯತ್ನಗಳಲ್ಲಿ ಮತ್ತು ಅಕರ್ಮ ಅರ್ಥಾರ್ಥ ವಾಸ್ತವವಾಗಿ ಅವುಗಳ ಕರ್ತೃತ್ವ ಅಭಾವವನ್ನು ನೋಡುತ್ತಾನೆಯೋ. ನೋಡು, ಅಕರ್ಮ ಅರ್ಥಾರ್ಥ ವಾಸ್ತವವಾಗಿ ಅದರದ ಸ್ಥಿತಿ ಏನತಿ ಅನ್ನುವಂಥದ್ದನ್ನು ಅರಿತುಕೊಂಡು ಕರ್ತೃತ್ವದ ಅಭಾವವನ್ನು ನೋಡುತ್ತಾನೆಯೋ, ಹಾಗೂ ಯಾವ ಪುರುಷನು ಅಕರ್ಮದಲ್ಲಿ ಅರ್ಥಾರ್ಥ ಅಜ್ಞಾನಿ ಪುರುಷರಿಂದ ಮಾಡಲ್ಪಟ್ಟ ಎಲ್ಲ ಕ್ರಿಯೆಗಳ ತ್ಯಾಗದಲ್ಲಿಯೂ ಸಹ ಕರ್ಮವನ್ನು ಅರ್ಥಾರ್ಥ ತ್ಯಾಗರೂಪಿ ಕ್ರಿಯೆಯನ್ನು ನೋಡುವನು, ಆ ಪುರುಷನು ಮನುಷ್ಯರಲ್ಲಿ ಬುದ್ಧಿವಂತರು. ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೆಯದು, ಯಾವ್ದು ಮಾಡಬೇಕು, ಯಾವ್ದು ಬಿಡಬೇಕು ಅನ್ನೋದನ್ನು ಹೇಳಿಕೊಟ್ರಲ್ಲ, ಅದನ್ನು ಸರಿಯಾಗಿ ತಿಳ್ಕೊಂಡು ಇದರಿಂದ ನನಗೆ ಮುಂದೆ ಸುಖ ಆಯ್ತು ಇಲ್ಲೋ, ಇದರಿಂದ ಮಾನವ ಜನ್ಮ ತಪ್ತದೆ ಹೆಂಗೋ, ಮತ್ತು ನಾನು ಹಸರಿ ಭಾವನೆಗಳನ್ನು ಅದೇ ಎಂತೊಲಿಯವನು ನಿನಗೆ ಎಂತೊಲಿಯವನು ನಿನಗೆ ಎಂತೊಲಿಯವನು ಕರ್ಣತ್ರಯ ದೋಷಮೇ ಗುರು ಶಂಭುಲಿಂಗ ನಿನಗೆ ಎಂತೊಲಿಯವನು ಅಂದಂಗೆ, ಕರ್ಣತ್ರಯ ಅಂದರೆ ಕಾಯ ವಾಚ ಮನಸ್ಸ ನಿನ್ನಲ್ಲಿ ದೋಷ ಇದ್ದಾಗ ಪರಮಾತ್ಮ ನಿನಗೆ ಹೆಂಗೆ ಒಲಿತಾನು. ಇವೆಲ್ಲ 4 ನುಡಿಗಳಲ್ಲಿ ತಿಳಿಸಿದಾರಲ್ಲ, ಅಂಥವನ್ನೆಲ್ಲ ನೀನು ನಿವಾರಣೆ ಮಾಡ್ಕೊಂತ ಪರಮಾತ್ಮನಲ್ಲೇ ಭದ್ರವಾದ ಅಚಲವಾದ ನಂಬಿಕೆ ಶ್ರದ್ಧೆಗಳನ್ನು ಇಟ್ಕೊಂಡು ನೀನು ತಿಳ್ಕೊಂಡು ಆ ಕರ್ಮಗಳ ಬಗ್ಗೆ ವಿಚಾರ ಮಾಡಿ ಯಾವ ಕರ್ಮ ಮಾಡಿದರೆ ಭಗವಂತ ನನಗೆ ಅನುಗ್ರಹ ಮಾಡ್ತಾನೋ,
ನನಗೆ ಆತ್ಮಜ್ಞಾನವನ್ನು ತಿಳಿಸ್ತಾನು, ನನ್ನ ಅಂತಃಕರಣ ಯಾವಾಗ ಶುದ್ಧ ಆದೀತು ಅಂತೇಳಿ ಹಿಂಗೆ ತಿಳ್ಕೊಂಡು ನೀನು ಅಂಥ ಕರ್ಮವನ್ನು ವಿಚಾರ ಮಾಡಿ ಮಾಡಲ್ಪಟ್ಟ ಎಲ್ಲ ಕ್ರಿಯೆಗಳು ಸರ್ ಮುಂದುವರಿಸ್ತೀರಾ? ಅಜ್ಞಾನಿ ಪುರುಷರಿಂದ ಮಾಡಲ್ಪಟ್ಟ ಎಲ್ಲ ಕ್ರಿಯೆಗಳ ತ್ಯಾಗದಲ್ಲಿಯೂ ಸಹ ಕರ್ಮವನ್ನು ಅರ್ಥಾರ್ಥ ತ್ಯಾಗರೂಪಿ ಕ್ರಿಯೆಯನ್ನು ನೋಡುವನು ಆ ಪುರುಷನು ಮನುಷ್ಯರಲ್ಲಿ ಬುದ್ಧಿವಂತ, ಅವ ಜಾಣಾಗ್ತಾನು. ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡೆಸುತ್ತ ನಿಂತು ಮಾಡದೆ. ಅವೆರಡನ್ನು ಹೇಗೆ ಮಾಡ್ಬೇಕಂತ ತಿಳ್ಕೊಂಡು ಜಾಣ ಅದ ಅಂತವ. ಕರ್ಮ ಅದು ನಮಗೆ ಪ್ರಾರಬ್ಧ ಹೋಗಿಂದ ಬಂದಿರ್ತದೆ, ಅದನ್ನು ಮಾಡ್ಕೊಂತಾನೆ ಪರಮಾತ್ಮನ ಒಲಿಸ್ಕೋಬೇಕು. ಯಾವ ರೀತಿಯಾಗಿ ಜಲಕುಂಭ ಭಕ್ತ ನರ್ತಕಿ ಅಂತೆ, ಆಮೇಲೆ ಈ ಅವಲಕ್ಕಿ ಕುಟ್ಟುವ ಓಡಂತ ಅಂತ ಹೇಳ್ತಾರಲ್ರಿ, ಆ ಹೆಣ್ಮಗಳು ಒಬ್ಬರು ಮನೆಗೆ ತನ್ನ ಮನೆ ಕೆಲಸ ಬಿಟ್ಟು ಮಗನ ಕೂಸನ್ ಕರ್ಕೊಂಡು ಬಂದು ಕೆಲಸ ಮಾಡಕ್ಕೆ ಮನೆಗೆ ಬಂದಿರ್ತಾಳು. ಮನೆಗೆ ಬಂದಾಗ ಅಲ್ಲಿ ಮನೆಯಾಗ ಆಗಿನ ಕಾಲಕ್ಕೆ ಕುಟ್ಟೋದು ಅಥವಾ ಅದರದೇ ರೆಡಿ ಆದಂಥದ್ದು ಒಂದು ಅದಕ್ಕೆ ಓಡ ಅಂತ ಹೇಳ್ತಾರೆ. ಇದು ರಾಮಕೃಷ್ಣ ಪರಮಹಂಸರ ಚರಿತ್ರೆ ಒಳಗೆ ಬರ್ತದೆ. ಅದನ್ನ ಆಕಿ ಬಂದು ಅಲ್ಲಿ ಕೆಲಸ ಮಾಡ್ತಾಳು, ಮಗನ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾಳು, ಎದೆ ಹಾಲು ಕುಡಿಸ್ತಿರ್ತಾಳು, ಯಾರಾದರೂ ಬಂದ್ರೆ ಮಾತಾಡ್ತಿರ್ತಾಳು, ಬರ್ರಿ ಹೋಗ್ರಿ ಏನು ಬೇಕಾಗಿದೆ ಒಳಗೆ ಮಾಲಕರದಾರು ಅಂತೇಳಿ. ಅದು ಯಾವಾಗಲೂ ಆ ಒಂದು ಒಣಿಕೆ ಪೆಟ್ಟು ಕೆಳಗೆ ಬೀಳ್ತಾನೆ ಇರ್ತೈತಿ. ಆ ಭತ್ತ ಕುಟ್ಟಿ ಅದನ್ನು ತೌಡು ಬೇರೆ ಮಾಡಿ ಅವಲಕ್ಕಿ ತಯಾರು ಮಾಡ್ಬೇಕಲ್ಲ, ಅದನ್ನ ಆ ಕೆಲಸ ಆಕಿ ಮಾಡ್ತಿರ್ತಾಳು, ಮಾತಾಡ್ತಿರ್ತಾಳು, ಮಗನ ಆಡಿಸ್ತಿರ್ತಾಳು, ಎದೆ ಹಾಲು ಕುಡಿಸ್ತಿರ್ತಾಳು. ಮತ್ತು ಆ ಒಣಿಕೆ ಪೆಟ್ಟು ತನ್ನ ಕೈಗೆ ಅವನ್ನ ತಿರುವಿ ಹಾಕುವ ಮುಂದೆ ಬೀಳ್ದಂಗೆ ಅಷ್ಟು ಜಾಗರೂಕತೆಯಿಂದನೂ ಮಾಡ್ತಿರ್ತಾಳೆ ಆಕೆ. ಅಷ್ಟು ಮಾಡಿ ಯಾವಾಗಲೂ ಲಕ್ಷ್ಯ ಎಲ್ಲಿರ್ತೈತಿದು ತನ್ನ ಮನೆ ಕಡೆ ಇರ್ತದಂತ್ರಿ. ನನ್ನ ಮನ್ಯಾಗ ಮಕ್ಕಳ ಇನ್ನೂ ಬಿಟ್ಟು ಬಂದ, ನನ್ನ ಸಂಸಾರ ಐತಿ, ಇದೆಷ್ಟಾದರೂ ಮಾಲೀಕನ ಮನೆ, ಇಲ್ಲಿ ನಾ ಕೆಲಸಕ್ಕೆ ಬಂದವಳು. ಆದಾಗ್ಯೂ ಅಲ್ಲಿ ತಾನು ಬಂದ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸ ಹಂಗೆ ಜಲಕುಂಭ ಹೊತ್ತ ನರ್ತಕಿ ಅಂತೆ. ಇನ್ನೊಂದು ಉದಾಹರಣೆ ಹೇಳ್ತಾರಲ್ಲ, ನೀರಿನ ಕೊಡ ಹೊತ್ತಂತ ಬಿಂದಿಗೆ ನೃತ್ಯಗಾರ್ತಿ ಅದು ಬೀಳ್ದಂಗೆ ತಲೆ ಮೇಲೆ ಇಟ್ಕೊಂಡು ಅನೇಕ ನವರಸಗಳಿಂದ ಶೃಂಗಾರ, ವೀರ, ಹಾಸ್ಯ, ಬೀಭತ್ಸ, ಭಯಾನಕ, ಆಮೇಲೆ ಹಿಂಗೆ 9 ರಸಗಳು ಬರ್ತಾವೆ, ನೆನಪು ಬರೋದಿಲ್ಲ. ಅಂಥ ರಸಗಳನ್ನು ಹಾವಭಾವಗಳಿಂದ ನೃತ್ಯ ಮಾಡ್ತಾ ಮಾಡ್ತಾ ಜನರ ಮನಸ್ಸನ್ನು ಸೂರಿಗೊಳ್ಳುತ್ತಾ ಆ ಕೊಡ ಬೀಳದಂಗೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಜನರ ಮನಸ್ಸನ್ನು ಕನಸನ್ನೇ ಮಾಡುತ್ತಾ ಹೀಗೆಲ್ಲ ಮಾಡಿ ಅವ್ರ ನಾಟಕ ಪಾತ್ರ ಮಾಡಿದೆ ಕುಣಿತಾರಲ್ಲ, ಕುಣಿದ್ರೂ ಆಕೆ ಕೊಡಾನ ಬೀಳ್ತಿರಲಿಲ್ಲ. ಇಷ್ಟೆಲ್ಲ ಮಾಡಿದ್ರು ಜನರಿಗೆ ಅಷ್ಟು ಮರಳು ಮಾಡಿ ತೋರಿಸಿರೂ ಆಕೆ ಲಕ್ಷ್ಯ ಇರ್ತೈತಿ. ಆ ಕೊಡ ಬೀಳ್ದಂಗೆ ಕೊಡದ ಮೇಲೆ ಇಟ್ಕೊಂಡು ಆ ಕೆಲಸಗಳನ್ನು ಮಾಡ್ತಿರ್ತಾಳೆ ಆಕೆ. ಹಂಗೆ ನೀನು ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು, ಅದಕ್ಕೆ ನೀ ಜಾಣಾಗಿ ಆಕೆ ನರ್ತಕಿ ತಲೆ ಮೇಲೆ ಕೊಡ ಹೊತ್ಕೊಂಡು ನೀ ಇದೆಲ್ಲ ಕಾರ್ಯಕ್ರಮಗಳನ್ನು ಹೇಗೆ ಮಾಡ್ತಾಳೋ ಹಂಗೆ ನೀನು ಪ್ರಪಂಚದಲ್ಲಿ ನೀನು ಸಂಸಾರದಲ್ಲಿ ಇರುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊತ ಸದಾ ಭಗವಂತನ ಮೇಲೆ ಧ್ಯಾನ ಇಟ್ಕೊಂಡು ಮಾಡು. ಅವಾಗ ನಿನಗೆ ಅದು ಈಡೇ ಇರ್ತದೆ, ಏನೂ ಆಗೋದಿಲ್ಲ ಅಂಥೇಳಿ ತಿಳಿದ ಈ ರೀತಿಯಾಗಿ ಕರ್ಮಗಳನ್ನು ನೀನು ಹಂಗೆ ಆ ಕರ್ಮದ ರಹಸ್ಯವನ್ನು, ಗುಂಬವನ್ನು, ಗೂಢವನ್ನು ಅರ್ಥ ಮಾಡಿಕೊಂಡು ನೀನು ತಿಳ್ಕೊಂಡು ನಡಿ ಅಂತೇಳಿ ಹೇಳ್ತಾಳು. ಅದಕ್ಕೆ ನಾವು ನೀವುಗಳು ಒಟ್ಟಿನ ಮೇಲೆ ಶಾಸ್ತ್ರವನ್ನು ಹೇಳ್ತಾ ಇದ್ದೇವೆ. ಅದನ್ನು ನಾವು ಏನೇ ಕೇಳ್ಕೊಂಡ್ರು ಏನೇ ಮಾಡಿದ್ರು ಎಷ್ಟು ಸಾಧ್ಯತೆಯೋ ಅಷ್ಟು ಅದನ್ನು ಶ್ರವಣ ಮನನ ಮಾಡಿಕೊಂಡು ನಿಧಿಧ್ಯಾಸನ ತಂದು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆ ಆತ್ಮ ಆನಂದ ಅನ್ನುವಂಥ ಸಿಗ್ತದಂತೇಳಿ ಕೃಷ್ಣ ಪರಮಾತ್ಮ ಹೆಂಗೆ ಹೇಳ್ತಾನೋ ಆ ರೀತಿಯಾಗಿ ನಾವು ಈಗೆಲ್ಲರೂ ಅದನ್ನೇ ಮಾಡ್ತಾ ಇದ್ದೇವೆ. ಈ ಜನ್ಮದಾಗಿಲ್ದರೂ ನಮಗೆ ಮುಂದಿನ ಜನ್ಮಕ್ಕಾದರೂ ಸಿಗಲಿ. ಫಸ್ಟ್ ಏನು ಶ್ರವಣ ಭಕ್ತಿ. ಆ ಶ್ರವಣ ಭಕ್ತಿಯಿಂದ ನಾವು ಸರಿಯಾಗಿ ತಿಳ್ಕೊಬೇಕು. ಪರೀಕ್ಷಿತ ಮಹಾರಾಜ 7 ದಿನದಲ್ಲಿ ಕೇಳಿ ತಾನು ಜೀವನ್ಮುಕ್ತನಾದ ಹಾವು ಕಚ್ಚಿಸಿಕೊಂಡ್ರು ಅಂತ ಹೆಂಗೆ ವಿಚಾರ ಬರ್ತಾವಲ್ಲ, ಹಾಗೆ ಸಂಸಾರವೆಂಬ ಹಾವು ನಮ್ಮನ್ನು ಎಷ್ಟೇ ಕಚ್ಚಿದ್ರು ಏನೇ ಮಾಡಿದ್ರು ನಾವು ನಮ್ಮ ನಿಶ್ಚಯವಾದ ಬುದ್ಧಿಯನ್ನು ಪರಮಾತ್ಮನ ಮೇಲಿಟ್ಟು ಆ ಗುರು ಹೇಳಿದಂತೆ ಶ್ರದ್ಧಾವಾನ್ ಲಭ್ಯ ಜ್ಞಾನ ಆ ರೀತಿಯಾಗಿ ತಿಳ್ಕೊಂಡು ಮಾನವ ಜನ್ಮ ತಂದಮೇಲೆ ಮಾನವ ಜನ್ಮ ಬಲು ದೊಡ್ಡದು, ಹುಚ್ಚಪ್ಪಗಳಿರ ಇದನ್ನು ಹಾಳು ಮಾಡಿಕೊಳ್ಳಬೇಡಿರಿ, ನರ ಜನ್ಮದಿಂದ ದೇಹದೋಳು ಮಿಗಿಲುಂಟೆ. ಹೀಗೆಲ್ಲ ಬರ್ತಾವಲ್ಲ ಅನೇಕ ನಾವು ನೀವು ಕೇಳ್ಕೊಂತಾನೆ ಬಂದೇವಿ. ಅದು ಬಂದದಂದ ಮೇಲೆ ಈ ಮಾನವ ಜನ್ಮ ಬಂದಾಗನೇ ಜೀವಂತವಾಗಿರುವಾಗನೇ 6 ವಿಕಾರಗಳ ಷಡ್ಭಾವ ವಿಕಾರದಿಂದ ಕೂಡಿದಂಥ ಮಾನವ ಜನ್ಮ ಯಾವ್ಯಾವ ತನ್ನ ಕಾರ್ಯಗಳನ್ನು ಮಾಡ್ತಾ 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 ಕಡೆಗೆ ವಿನಶ್ಯತೆ ಅಂತ ಬರ್ತದಲ್ಲ, ಆವಾಗ ಪರಮಾತ್ಮನ ನಾನು ನೆನೆಸ್ತಾನಂದ್ರೆ ಆಗೋದಿಲ್ಲ. ಅದಕ್ಕೆ ಮೇಲೆ ಹೇಳ್ತಾ ಇರ್ತಾನು, ಅದು ಮುಕ್ತಿ ಅನ್ನುವಂಥದ್ದು ಇವಾಗ ಆಕತಿ ಇಂದ ಆಕತಿ ಅಂತ ಹೇಳಿ ಇದು ವಾಯ್ದೆ ಅಂದರೆ ಟೈಮ್ ಕೊಟ್ಟು ಹೇಳುವಂಥ ವಿಚಾರವಲ್ಲ. ಮುಕ್ತಿ
ವಾಯುದೇ ವಿಷಯವಲ್ಲ. ಅದರ ಸಲುವಾಗಿ ಹಿಂಗೆ ಒಂದು ದೊಡ್ಡ ಜಲಾಶಯ ಇತ್ತು, ಮೀನುಗಳಿತ್ತು. ಅದರಲ್ಲಿ 3 ಮುಖಂಡ ಅವರವರಲ್ಲೇ ಆ ಮೀನುಗಳ ಒಂದು ಸಂತತಿ ಒಳಗೆ 3 ಮಂದಿ ಹಿರಿಯರಿದ್ರು. ಒಂದೊಂದು ಗ್ರೂಪಿಗೆ ಒಬ್ಬೊಬ್ಬರು ಮುಖಂಡರು, ಲೀಡರ್ ಅಂತೇವಲ್ಲ, ಆ ರೀತಿಯಾಗಿದ್ರು. ಅದರ ಸಲುವಾಗಿ ಅವು ದಿನ ಅಡ್ಡಾಡ್ತಿದ್ದು. ದೊಡ್ಡ ಸರೋವರ ಇತ್ತು, ಕೆರೆ ಇತ್ತು, ನೀರು ಬಾಳಿದ್ದು, ಸಖತ್ ಅವಕ್ಕೆ ಏನೋ ತಿನ್ನಕ ಆಹಾರ ಮಾಡೋಕ್ಕೆಲ್ಲ ಇತ್ತು. ಆದಾಗ್ಯೂ ಜಾನನಾದ ಮೂರು ಪಂಗಡದ ಮೀನುಗಳು, ಅದೇ ಹೇಳ್ತಾರೆ ಸತ್ವ ರಜ ತಮ ಅಂತೇಳಿ. ಆಯಾ ರೀತಿ ಜನ ಈಗ ನಾ ಹಂಗದೇವಲ್ಲ, ಹಂಗೆ ಆ ಮೀನುಗಳಲ್ಲೂ ಆ ರೀತಿ ಇತ್ತು. ಅದಕ್ಕೆ ಆ ಕೆರೆಯಲ್ಲಿ ಮೀನುಗಳು ಅವು 3 ತರಹ ಜಾತಿ ವಿಷಯಗಳು, ಅಂದರೆ ಮೀನುಗಳು. ಒಂದೊಂದು ಗುಂಪಿಗೆ ಒಬ್ಬೊಬ್ಬ ಮುಖಂಡ ಮೀನು, ಒಂದೊಂದು ಗುಂಪಿಗೆ ಒಬ್ಬೊಬ್ಬ ಮುಖಂಡ ಇದ್ದ. 1ನೇ ಗುಂಪಿಗೆ ಮುಖಂಡ ಅಂದ್ರೆ ದೀರ್ಘದರ್ಶಿ, ಬಹಳ ವಿಚಾರ ಮಾಡುವ, ಬಹಳ ಜನ ಸಾತ್ವಿಕ ಬುದ್ಧಿ ಉಳ್ಳಂತವ. 2ನೇ ಗುಂಪಿನ ಮುಖಂಡ ಸಮಯಾನುಸಾರಿ, ಹೆಂಗೆ ಹೊತ್ತು ಬರ್ತೈತೆ ಹೆಂಗೆ ಬದಲಾವಣೆ ಆಗೋದು ನೋಡೋನಲ್ಲ, ಮಾಡೋನಲ್ಲ, ಎಷ್ಟು ಸಾಧ್ಯತೆ ಅಷ್ಟು ಮಾಡ್ಕೊಂತ ಹೋಗುನು. ಈಗ ಮಾಡ್ಬೇಕಂತ ಏನಿದೆ, ಹೀಗೆ ತಿಳ್ಕೊಳ್ಳೋದು ಇದಕ್ಕೆ ಸಮಯಾನುಸಾರಿ ಅಂತಾರೆ. ಅದೇ ಈಗ ಅರ್ಥಾರ್ಥಿ, ಆರ್ತಭಕ್ತ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥ ವಿಚಾರ ಉಳ್ಳದ್ದು 2ನೇ ಪಂಗಡ. ಯಾವುದು? ಸಮಯಾನುಸಾರಿ. ಇನ್ನು 3ನೇದು ಗುಂಪಿಗೆ ಸೇರಿದ ದೀರ್ಘ ಸೂತ್ರಿ. ಇದೇನು ಪಕ್ಕ ತಮೋಗುಣದಿಂದ ಕೂಡಿತ್ತು. ಬಂದ್ರೆ ಬರಲಿಲ್ಲ, ಏನಾದ್ರು ಆಗಲಿಲ್ಲ, ಮುಂದೆ ಬಂದಾಗ ನೋಡೋಣಲ್ಲ, ಸಾಯೋ ಟೈಮ್ನಾಗ ಪರಮಾತ್ಮ ನೆನ್ಸೋನಲ್ಲ, ಅವಾಗ ಮುಕ್ತಿ ಪಡೆಯೋ ವಿಚಾರ ಮಾಡೋಣಲ್ಲ, ಹಿಂಗೆ ತಿಳ್ಕೊಂಡು ಆಲಸ್ಯತನದಿಂದ ಮಾನವ ಜನ್ಮ ಹಾಳು ಮಾಡ್ಕೊಳ್ತೇವಲ್ಲ, ಅಂಥದ್ದು ಅದು 3ನೇ ಪಂಗಡದ ಮೀನಿನ ಗುಂಪು. ಆದಾಗ್ಯೂ ಆ ಹಿರಿಯ ಗುಂಪಿನ ದೀರ್ಘದರ್ಶಿ ಅಥವಾ ಸೂತ್ರಿ ಮುಂದಾಲೋಚನೆ ಮಾಡುವಂಥ ಮೀನಿನ ಗುಂಪಿನ ಹಿರಿಯ ಕರೆದ ಹೇಳ್ತೀವಿ, ನೋಡಪ್ಪ ಈ ವರ್ಷ ಯಾಕೋ ಮಳೆಗಾಲ ಬರಲಿಲ್ಲ, ಬ್ಯಾಸಿಗೆ ಹೆಚ್ಚಾಯ್ತು, ಕೆರೆ ನೀರು ಒಣಗ್ತಾ ಇದ್ದಾವು, ಇನ್ನು ಬರ್ತಾ ಬರ್ತಾ ಕಡಿಮೆ ಆಗ್ತಾವು. ಅದ್ರ ಸಲುವಾಗಿ ಇಂದು ನಾಳೆ ಮೀನುಗಾರರು ಬರ್ತಾರೋ, ಎಲ್ಲೆಲ್ಲಿ ಮೀನು ಇರ್ತಾವ ಅಲ್ಲಿ ಹಿಡ್ಕೊಂಡು ಒಂದಿನ ಬಂದು ನೋಡ್ಕೊಂಡು ಹೋಗ್ತಾರೋ, ಮತ್ತೊಂದಿನ ಬಂದು ಬಲೆ ಹಾಕಿ ನಮ್ಮನ್ನ ಹಿಡ್ಕೊಂಡು ಹೋಗ್ತಾರೋ, ನಾವು ಮೃತ್ಯುವಿಗೆ ತುತ್ತಾಗ್ತೀವಿ. ಆದಷ್ಟು ಬೇಗ ನಾವು ಈ ಜಾಗವನ್ನು ತಪ್ಪಿಸ್ಕೋಬೇಕು. ದಿನ ನೀರು ಕಡಿಮೆ ಆಗಕ್ಕಿತ್ತು, ಕೆಸರು ಹೆಚ್ಚಾಗಕ್ಕಿತ್ತು. ಅದಕ್ಕೆ ನಮಗೆ ಇಲ್ಲಿ ಸಮಯ ಇಲ್ಲ, ಇದಕ್ಕೆ ಏನು ವಿಚಾರ ಮಾಡ್ತೀರಿ ಅಂತ ಹೇಳಿ ತನ್ನ ಸಲಹೆಯನ್ನು ಆ ಹಿರಿಯ ಒಂದು ಮೀನುಗ ಹೇಳ್ತಾವ. ಹಾಗೆ ಈಗ ಹೇಳಿದ್ರೆ ಸಮಯ ಇನ್ನೂ ಬಿಸಿಲು ಬಂದೆ, ಇನ್ನೂ ಕೆರೆ ನೀರು ಒಣಗಿಲ್ಲ, ಇನ್ನೂ ಮಳೆಗಾಲ ದೂರ ಐತಿ, ಆ ಮೀನುಗಾರ ಯಾವಾಗ ಬರ್ಬೇಕು, ಬಲೆ ಯಾವಾಗ ಹಾಕ್ಬೇಕು, ಅಲ್ಲಿ ತನಕ ಆರಾಮ ಇರ್ಬೋದಲ್ಲ, ಬಂದಾಗ ನೋಡೋಣಲ್ಲ ಅಂತೇಳಿ ಒಂದಂತು. ಇನ್ನೊಂದು ಯಾವುದೂ ಇಲ್ಲ, ನೋಡೋಣಪ್ಪ ಮುಂದಿನ ಕಾಲ ನೋಡೋಣ, ಈಗ ಸದ್ದ ಅಂತ ಅವಸ್ಥೆ ಏನೈತಿ, ಹಿಂಗೆ ತಿಳ್ಕೊಂಡು ಅದು ಆಲೋಚನೆ ಮಾಡಿಬಿಟ್ಟು ಇದೇನು ಮೂಲವಾಗಿ ಹೇಳಿದ್ದ ವಿಚಾರ ಇಟ್ಕೊಂಡದ್ದು ಮೀನು ಒಂದು ಒಳ್ಳೆಯ ಜಾಗ ಹುಡ್ಕೊಂಡು ಮತ್ತೆ ನೀರಿರುವ ಸರೋವರ ನೋಡಿಕೊಂಡು ಅಲ್ಲಿ ಅವು ತಾವು ತಮ್ಮ ಜಾಗವನ್ನು ಬಿಟ್ಟು ಅಲ್ಲಿ ಹೋಗಿ ಆರಾಮದಿಂದ, ಆನಂದದಿಂದ, ಸಂತೋಷದಿಂದ ಮತ್ತಲ್ಲಿ ಜೀವನ ಮಾಡ್ಕೊಂತಾರೆ ಅವರು. ಅಷ್ಟರಲ್ಲಿ ಬಿಸಿಲು ಏರಿತು, ಕೆರೆ ನೀರು ಕಡಿಮೆ ಆಯಿತು, ಮೀನುಗಾರರು ಬಂದರು, ಹುಡುಕಾಡಿದ್ರು, ನಾಳೆ ಬಂದು ಬಲೆ ಹಾಕೋಣಂತ ಮಾತಾಡಿಕೊಂಡು ನೋಡಿ ಹೋದ್ರು, ಬಲೆಗಳನ್ನು ತಂದರು. ಅವಾಗ ಇದನ್ನು ಮೀನುಗಾರ ಬಂದು ನೋಡಿದ್ದೀನಿ 2ನೇ ಗುಂಪಿನ ಮಧ್ಯಮ ವರ್ಗದ ಮೀನಿನ ಲೀಡರ್ ಏನು ಹೇಳಿದ, ಇಲ್ಲಪ್ಪ ಬರೋದಕ್ಕರೆ ಸತ್ಯ, ನಾವು ಅವ್ನ ಮಾತು ಕೇಳಿಲ್ಲ ಮೊದಲೇದ ಒಂದು, ಮತ್ತು ನಮಗಿನ್ನು ಈ ಗತಿ ಬರ್ತದೆ, ನಾವು ಆದಷ್ಟು ಇಲ್ಲಿನ ಜಾಗ ಖಾಲಿ ಮಾಡೋಣ ಅಂಥೇಳಿ ತಿಳ್ಕೊಂಡು ಆ ತನ್ನ ಗುಂಪಿನ ಮೀನುಗಳನ್ನು ಕರ್ಕೊಂಡು ಎಲ್ಲೋ ಒಂದು ಪ್ರಯತ್ನ ಪಟ್ಟು ಮತ್ತೊಂದು ನೀರು ಜಲಾಶಯ ಬಳಿ ಹುಡುಕೊಂಡು ಹೋಗಿ ಅದು ಬದುಕಾಗ ಕಲಿತಂತೆ. ಇದು ಮಧ್ಯಮ ವರ್ಗದ್ದು. ಅದಕ್ಕೆ ಇನ್ನು 3ನೇದಂತೂ ಅದು ಹೋಗಲಿಲ್ಲ, ಅದಾಗಲಿಲ್ಲ, ಅಲ್ಲೇ ಉಳಿತು, ಅಲ್ಲೇ ಕೆಸರಿನಾಗ ಬಿದ್ದು ಹೊಳ್ಳಾಡ್ತಿತ್ತು, ಅದೇ ನೀರಿನಾಗಿತ್ತು. ಆವಾಗ ಮೀನುಗಾರ ಬಂದ, ಬಲೆ ಹಾಕಿದ, ಸಾಕಷ್ಟು ಮೀನು ರಾಶಿಯಾಗಿ ಸಿಕ್ಕು. ಅಂದ್ರೆ ಅವನಿಗೆ ಬಲೆ ಆಗಿ ಮೃತ್ಯುಕ್ಕೆ ತುತ್ತು ಅದು ಆ ಮೀನುಗಾರನಿಗೆ. ಹಂಗೆ ನಾವು ಆಗಬಾರ್ದು. ಈ ಮಾನವ ಜನ್ಮ ಬಂದೈತೆ ಅಂದಮೇಲೆ ಪರಮಾತ್ಮ ನಮ್ಗೆ ಈ ಒಂದು ಶ್ರೇಷ್ಠವಾದ ಮಾನವ ಜನ್ಮ ಕೊಟ್ಟಿದ್ದಾನೆ ಅಂದಮೇಲೆ ಅದ್ರ ತಕ್ಕಂಗೆ ಸದ್ಗುರುಗಳಿಗೆ ಶರಣಾಗತರಾಗಿ ಸತ್ಸಂಗದಲ್ಲಿ ಭಾಗಿಯಾಗಿ ಸೇವಾದಿಗಳನ್ನು ಮಾಡ್ತಾ ಆ ಗುರು ಏನು ಹೇಳ್ತಾನೆ, ಮಾನವ ಜನ್ಮ ಬಲು ದೊಡ್ಡದು, ಹುಚ್ಚಪ್ಪಗಳಿರ, ಇದನ್ನು ಹಾನಿ ಮಾಡಿಕೊಳ್ಳಬೇಡ್ರಿ ಅಂತೇಳಿ ಪುರಂದರದಾಸ ಹೇಳ್ತಾರಲ್ಲ, ಆ ರೀತಿಯಾಗಿ ತಿಳ್ಕೊಂಡು ಎಷ್ಟು ಸಾಧ್ಯತೆಯೋ ಅಷ್ಟು ಪ್ರಯತ್ನ ಪಟ್ಕೊಂತ ಗುರು ಹೇಳಿದಂತೆ ಕೇಳ್ಕೊಂತ ಅದನ್ನ ಶ್ರವಣ ಮಾಡ್ತಾ ತಿಳ್ಕೊಂಡು ಅದಕ್ಕೆ ನೆರೆ ಕೆನ್ನಿಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಕೋಲನೂರಿ ಕೈಯ ನೇರುವ ಮುನ್ನ ಭಜಿಸೋ ನಮ್ಮ ಕೂಡಲ ಸಂಗಮ ದೇವರನ್ನ. ಅವಾಗ ಇವಾಗ ಮಾಡಬಾರ್ದಪ್ಪ, ಆದಷ್ಟು ಆಯುಷ್ಯ ಇರುವಾಗನೇ ನಾವು ಈ ಕೆಲಸವನ್ನು ಮಾಡ್ಕೊಬೇಕು ಅಂಥೇಳಿ ತಿಳ್ಕೊಂಡು ಬಸವಣ್ಣವ್ರು ಹೇಳಿದಂಗೆ ಆ 1ನೇ ವರ್ಗದ
ಮೀನು ಗ್ರೂಪು ಹೇಗೆ ತಾನು ಸ್ವತಂತ್ರವಾಗಿ ಆನಂದವಾಗಿ ಜೀವನವಾಗಿ ಮಾಡ್ಕೊಳಕ್ಕೆ ಹೇಳಿದ್ದನ್ನು ತಿಳ್ಕೊಂಡು ಮುಂದುವರೆದ ಅವು ಜೀವನ ಹೆಂಗೆ ಮಾಡ್ತಾವೋ ಹಂಗೆ ಮಾನವ ಜನ್ಮ ನಮಗೆ ಬಂದೈತೆ ಅಂದಮೇಲೆ ಇದರ ಶ್ರೇಷ್ಠತೆಯನ್ನು ನಾವು ಅರಿತುಕೊಂಡು ಗುರುನಾಥನ ಕಡೆಯಿಂದ ತಿಳ್ಕೊಂಡು ಸೇವಾದಗಳನ್ನು ಮಾಡಿ ಶ್ರವಣ ಮನನ ಮಾಡಿಕೊಂಡು ನೀವುಗಳು ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆಯೋಣ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸ್ತೇನೆ. ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ ನಿಜದಾನಂದ ಜನನ ಮರಣದ ಬಾಧೆ ತೊಲಗಿಸಿ ಚಿನ್ಮಯಾತ್ಮನ ಬೋಧೆ ನೆಲೆಸಿದೆ. ನೀ ಜನಿಸಿ ಬೆಳೆದ ಭೂಮಿಯಂತಿಯದೋ ನಿಮಗೆ ಗುಣವಸಲುವಿದ ಸ್ವಾಮಿಯಂತವರು ವ್ಯಾಸಹರ ಗುರು ಶೇಷಾನಂದರ ಕಾಸವಿದ್ಯೆಯ ಕಲೆತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಿಸಿದೆ ವಾಸ ಮಾಡಿದೆ ಜಡಿಯ ಮಠದಲ್ಲಿ. ಒಣವಿಯೋಳ್ ವೇದಾಂತ ಒಡೆಯನು ಜಡಿ ದೇವನಿವನು ನುಡಿದ ತತ್ವಂ ವಶಿಯ ವಾಕ್ಯವನು. ಕರುಣೆಯಿಂದಲೇ ಸುರಿದ ಅಮೃತ ಕರ್ಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸರಾಗಿ ಭೂವರ ತರಣಿ ತಾರಿಪನೋಕ್ಯ ದೀಶೆಗೆ ಶಂಕರಾನಂದ ಮಾ ಭಕ್ತವೃಂದ ಸಂಘ ಶರಣರ